ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸೋಣ. ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ ನೀವು 20-30 ನಿವೇಶನವನ್ನ ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬಹುದು. ದೇಹದ ಕೊಬ್ಬಿನ ಅಂಶ ಸೇರೋದಿಲ್ಲ. ಹಾಗೆಯೇ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬಬುಳಿಯಂತೆ ಸ್ಥಿರವಲ್ಲ ಈ ದೇಹ, ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ. ಕರ್ನಾಟಕದಲ್ಲಿ ಶ್ರೀ ಕನಕದಾಸರು ಸುಮಾರು 15-16 ಶತಮಾನಗಳಲ್ಲಿ ಜನಪ್ರಿಯವಾದಂತಹ ಭಕ್ತಿ ಪಂಥದ ಹರಿದಾಸರಲ್ಲಿ ಬಹಳ ಪ್ರಮುಖರು. ಅವರನ್ನ ಅಶ್ವಿನಿ ದೇವತೆ ಅಂತ ಕೂಡ ಬಣ್ಣಿಸಲಾಗುತ್ತೆ. ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳನ್ನ ಕಾಣಿಕೆ ನಿತ್ತವರು ಶ್ರೀ ಕನಕದಾಸರು. ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು. ತಮ್ಮ ಕೀರ್ತನೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನ ಮೂಡಿಸಿದಂತಹವರು. ಮೇಲು ಕೀಳು, ಅಸಮಾನತೆ ಈ ಭಾವನೆಗಳ ವಿರುದ್ಧ ಅವರು ಹೋರಾಡಿದಂತವರು. ಹಾಗಾಗಿ ಪ್ರಕೃತಿಯ ಮುಂದೆ ಮಾನವ ಕುಲ ಕೂಡ ಸಮಾನವಾದದ್ದು ಅಂತ ಕೂಡ ತಮ್ಮ ಕೀರ್ತನೆಗಳ ಮೂಲಕ ಹೇಳಿದಂತಹವರು ಶ್ರೀ ಕನಕದಾಸರು. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ, ಹಾಗಿದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕನಕದಾಸರು ರಚಿಸಿರುವಂತಹ ಒಂದು ಹಾಡನ್ನ ನೋಡ್ಕೊಂಡು
ದಾಡದಿರಿ ನಾರಾಯಣ ಹರಿ ನಾರಾಯಣ 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 ಈಗಷ್ಟೇ ನಾವು ಶ್ರೀ ಕನಕದಾಸರು ರಚಿಸಿರುವಂತಹ ಒಂದು ವಿಶೇಷವಾದಂತಹ ಕೀರ್ತನೆಯನ್ನ ನೋಡ್ಕೊಂಡ್ಬಂದ್ವಿ. ಬನ್ನಿ ಹಾಗಿದ್ರೆ ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಬಹಳ ವಿಶೇಷವಾಗಿರತಕ್ಕಂತಹ ದಾಸರಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಶ್ರೇಷ್ಠತೆಯನ್ನು ಪಡೆದಂತಹ ಕನಕದಾಸರು ಅವರು ಬೆಳೆದು ಬಂದಂತಹ ಹಾದಿ, ನಡೆದು ಬಂದಂತಹ ಹಾದಿ, ಜೊತೆಗೆ ಭಗವಂತನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ರೀತಿ ನೋಡಿದ್ರೆ ಸರ್ವರು ಸಹಿತ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಗಿಡಮರಗಳಿಗೆ ನೀರುಣಿಸುವವರು ಯಾರು? ಅದು ಭಗವಂತನಲ್ಲವೇ? ಅದನ್ನ ಪ್ರತಿಯೊಬ್ಬರಿಗೂ ಸಾರಿ ಹೇಳಿದಂಥವ್ರು. ಹಾಗೆ ಯಾವುದೇ ಒಂದು ಮೂಲೆಗಳಲ್ಲಿರ್ತಕ್ಕಂಥ ದಟ್ಟವಾದಂತಹ ಅರಣ್ಯದಲ್ಲಿರ್ತಕ್ಕಂತಹ ಕ್ರಿಮಿಕೀಟ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥವನು ಯಾರು? ಅವನು ಭಗವಂತನಲ್ಲವೇ? ಅಂದರೆ ಭಗವಂತ ಪ್ರತಿ ಕಾಲಕ್ಕೂ ಸಹಿತ ಯಾರು ಏನು ಕೊಡಬೇಕು ಬಿಡಬೇಕು ಎಂಬತಕ್ಕಂಥದ್ದನ್ನ ಪ್ರತಿ ಕಾಲಕ್ಕೂ ಅವನ ನಿರ್ಧಾರದಂತೆ ಇರುತ್ತೆ. ಹಾಗೆ ಮೋಕ್ಷವನ್ನು ಕೊಡಬೇಕಾದ್ರೆ, ವೈಕುಂಠವನ್ನು ಕಾಣುವಂತಹವರಾದರೆ ಸಭೆಯಲ್ಲಿ ಒಂದು ಮಾತು ಬಂದಾಗ ಕನಕರನ್ನ ಕೇಳ್ತಾರೆ, ವೈಕುಂಠಕ್ಕೆ ಹೊರಡುವಂತಹವ್ರು ಯಾರು? ಯಾರೆಲ್ಲ ವೈಕುಂಠಕ್ಕೆ ಹೊರಡ್ತಾರೆ? ನಾನು ಆ ವೈಕುಂಠ ದರ್ಶನ ಮಾಡಬಹುದಾ ಅಂತ ಕೇಳಿದಾಗ ಯಾರೂ ಹೊರಡ್ಲಿಕ್ಕಾಗೋದಿಲ್ಲ. ಕೊನೆಗೆ ನೀನು ವೈಕುಂಠ ದರ್ಶನವನ್ನು ಮಾಡ್ತಿದೀಯಾ, ನೀನು ವೈಕುಂಠಕ್ಕೆ ಹೊರಡ್ಬೋದಾ ಅಂದರೆ ನಾನು ನೋಡೋಣ ಅನ್ನೋ ಮಾತಾಡಿದ್ರು. ಆದರೆ ಆ ಮಾತಿನ ಹಿಂದಿನ ಅರ್ಥ ಇತ್ತು, ನಾನು ಎಂಬತಕ್ಕಂಥ ಪದವನ್ನು ಯಾರು ದೂರ ಮಾಡ್ಕೊಳ್ತಾರೋ, ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಬಿಟ್ಟರೆ ಆಗ ವೈಕುಂಠದ ದಾರಿ ಇದೆ ಎಂಬತಕ್ಕಂತಹ ಆ ವಿಶೇಷವಾಗಿರತಕ್ಕಂಥ ನುಡಿಯನ್ನು ನುಡಿದವರು ಭಕ್ತ ಕನಕದಾಸರು. ದಾಸರ ಬಗ್ಗೆ, ಅದರಲ್ಲೂ ದಾಸಶ್ರೇಷ್ಠ ಅಂತಲೇ ಹೆಸರಾಗಿದ್ದು, ಅವರು ಬರೆದಿರ್ತಕ್ಕಂಥ ಕೃತಿಗಳು ಒಂದೊಂದು ಕೃತಿಯೂ ಸಹಿತ ಬಹಳ ಅತ್ಯಮೂಲ್ಯವಾಗಿರತಕ್ಕಂತಹದ್ದು. ಕೃಷ್ಣನ ಪ್ರಿಯ ಭಕ್ತರಾದಂತಹವರು. ಒಟ್ಟಾರೆ ಹೇಳಬೇಕಾದ್ರೆ ಕನಕದಾಸರ ಆ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳು ನಾಡಿನ ದೇಶದ ಸಮಸ್ತರಿಗೂ ಬೇಕಾಗಿರ್ತಕ್ಕಂಥ ದಾರಿದೀಪವಾಗಿರ್ತಕ್ಕಂಥ ಸಾಕಷ್ಟು ನುಡಿಮುತ್ತಗಳು. ಕನಕದಾಸ ಜಯಂತಿಯ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನಕದಾಸ ಜಯಂತಿಯ ಶುಭಾಶಯಗಳು. ಜೊತೆಗೆ ಇವತ್ತು ಕನಕದಾಸ ಜಯಂತಿ ಹಾಗೂ ಕಾರ್ತಿಕ ಸೋಮವಾರ ಕೂಡ. ಹೌದಮ್ಮ, ಕಾರ್ತಿಕ ಸೋಮವಾರ, ಇತ್ತ ಶಿವಾರಾಧನೆ, ಅತ್ತ ಶಿವಕೇಶವರನ್ನ ಹಾಡಿದಂಥ ದಾಸರ ಆರಾಧನೆ ಎಷ್ಟು ಚೆನ್ನಾಗಿದೆ ನೋಡಿ. ದಾಸಶ್ರೇಷ್ಠರ ಆರಾಧನೆ ಅಂದ್ರೆ ಇವತ್ತಿನ ದಿವಸ ಕನಕದಾಸ ಜಯಂತಿ. ಪ್ರತಿಯೊಬ್ಬರು ಸಹಿತ ಕನಕದಾಸರು ಹೇಳಿರ್ತಕ್ಕಂಥ ಪ್ರತಿಯೊಂದು ಪದಗಳಿದೆಯಲ್ಲ, ಒಂದೊಂದು ದಾಸ ಪದಗಳು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ದಾಸರಲ್ಲೇ ಶ್ರೇಷ್ಠ ದಾಸರು ಅಂತ ಹೇಳ್ತಾರೆ. ಜೊತೆಗೆ ವ್ಯಾಸರು, ಕನಕರು, ಜೊತೆಗೆ ವಿಶೇಷವಾಗಿರತಕ್ಕಂತಹ ದಾಸಮಂಡಲದಲ್ಲಿ ಇವರು ಬರೆದಿರ್ತಕ್ಕಂತಹ ಕೀರ್ತನೆಗಳು ಎಲ್ಲವೂ ಸಹಿತ ನಕ್ಷತ್ರದಂತೆ ಕಂಗೊಳಿಸ್ತಿರ್ತಕ್ಕಂಥದ್ದು. ಅಂತಹ ಕನಕದಾಸರ ಜಯಂತಿ. ನಾವು ಸಹಿತ ಕನಕದಾಸರ ಮೂಲ ಸಾನ್ನಿಧ್ಯಕ್ಕೂ ಸಹಿತ ನಾವು ಹೋಗಿ ಬಂದಿದ್ವಿ. ಆ ಒಂದು ಕ್ಷೇತ್ರದಲ್ಲಿ ಬಾಡ ಎಂಬತಕ್ಕಂತಹ ಗ್ರಾಮ, ಬಾಡ ಅಲ್ವಮ್ಮ ಅವರ ಹುಟ್ಟೂರು, ಬಹಳ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಆ ಪರಿಸರ, ಅಲ್ಲಿರ್ತಕ್ಕಂತಹ ಇವತ್ತಿನ ವಿಶೇಷತೆ, ಜೊತೆಗೆ ಕನಕದಾಸರು ಹುಟ್ಟೇ ಒಂಥರ ವಿಶೇಷ ಅಂತ ಹೇಳ್ಬೋದು. ತಂದೆ ತಾಯಿಗೆ ಮಕ್ಕಳಿಂದಿರ ಸಾಕಷ್ಟು ದಿನಗಳ ಕಾಲ ಮಕ್ಕಳಿಲ್ಲ ಅನ್ನೋ ಕೊರಗಿತ್ತು. ಆದರೆ ಒಂದು ದಿವಸ ಸ್ವಪ್ನದಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ. ಒಂದು ದಿನ ಸ್ವಪ್ನದಲ್ಲಿ ಭಗವಂತ ಕಾಣಿಸಿಕೊಂಡು ಶ್ರೀನಿವಾಸನ ಒಂದು ಕರುಣೆಯಿಂದ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಬನ್ನಿ ಅಂತ ಆ ದಂಪತಿಗಳಿಗೆ ಹೇಳಿದಾಗ ದಂಪತಿಗಳು ಅದೇ ಪ್ರಕಾರ ಭಗವಂತನ ದರ್ಶನ ಮಾಡ್ತಾರೆ. ಅದಾದ 9 ತಿಂಗಳು ನವಮಾಸ ತುಂಬುತ್ತಿದ್ದಾಗೆ ಕನಕದಾಸರ ಜನನ ಆಗುತ್ತೆ. ಕನಕದಾಸರ ಹಿಂದಿನ ಹೆಸರೇ ಬೇರೆ, ಅದಾದ ನಂತರ ಹೆಸರೇ ಬೇರೆ. ಕನಕದಾಸರಿಗೆ ಸಾಕಷ್ಟು ಸಿರಿ ಸಂಪತ್ತು ಭೂಮಿಯಲ್ಲಿ ಸಿಗುತ್ತೆ. ಸಿಕ್ಕಂತ ಸಿರಿ ಸಂಪತ್ತೆಲ್ಲವನ್ನು ಸಹಿತ ತನ್ನ ಒಂದು ಊರಿಗೆ, ತನ್ನ ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲವನ್ನು ಸಹಿತ ವಿನಿಯೋಗ ಮಾಡ್ತಾರೆ. ಆ ವಿನಿಯೋಗ ಮಾಡಿದ್ರಿಂದಲೇ ಆತನಿಗೆ ಕನಕ ಎಂಬತಕ್ಕಂಥ ಹೆಸರು ಬಂತು. ನೋಡಿ, ಭಗವಂತ ಅಷ್ಟೆಲ್ಲ ಕೊಟ್ಟರು ಸಹಿತ ಆ ಸಿರಿ ಸಂಪತ್ತನ್ನು ಕೊಟ್ಟರು ಕೊನೆಗೆ ಅವ್ರು ಹಾಕೊಂಡಿದ್ದು ಜೋಳಿಗೆ ತಂಬುರಿ ಹಿಡಿದು ನಡೆದ್ರು.
ಜೊತೆಗೆ ರಾಜ್ಯದ ದೇಶದ ಸಮಸ್ತ ಭಾಗಗಳಲ್ಲೂ ಸಹಿತ ಸುತ್ತಾಡಿದ್ರು. ರಾಜ್ಯದಲ್ದಿರ ನಮ್ಮ ಪಕ್ಕದ ರಾಜ್ಯಗಳಿಗೂ ಸಹಿತ ಹೊರಟರು. ಇತ್ತ ಆಂಧ್ರ ಹೊರಟರು, ಆ ಕಡೆ ತಮಿಳುನಾಡಿಗೆ ಹೊರಟರು. ಎಲ್ಲಾ ಭಾಗಗಳಲ್ಲೂ ಸಹಿತ ತನ್ನ ದಾಸ ಕೀರ್ತನೆಯನ್ನ ಮೆರೆದರು. ಅಂತಹ ಕರ್ನಾಟಕ ರಾಜ್ಯದ ದಾಸ ಶ್ರೇಷ್ಠರಾಗಿರ್ತಕ್ಕಂಥವರು ಕನಕದಾಸರು. ಕನಕದಾಸರ ಜಯಂತಿ ಇವತ್ತು ಬಹಳ ಅದ್ದೂರಿತವಾಗಿ ನಡೀತಿದೆ. ಎಲ್ಲ ಕನಕದಾಸರ ಆರಾಧನೆ ಮಾಡ್ತಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರಿಗೂ ಎಲ್ಲರಿಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಕಾರ್ತಿಕ ಸೋಮವಾರ, 3ನೇ ಕಾರ್ತಿಕ ಸೋಮವಾರ ಬಹಳ ಅದ್ದೂರಿತವಾಗಿ ನಡೀತಿದೆ. ಇವತ್ತಿನ ದಿವಸ ಪ್ರತಿಯೊಂದು ಶಿವ ಮಂದಿರಗಳಲ್ಲೂ ಶಿವಾಲಯಗಳಲ್ಲೂ ಸ್ವಾಮಿಗೆ ನಡೆಯುವಂತಹ ಫಲಪಂಚಾಮೃತ ಅಭಿಷೇಕ. ಶಿವನಿಗೆ ಬೇಕಾದ ಅಭಿಷೇಕ ಮಾತ್ರನೇ. ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂತಹ ಅಭಿಷೇಕ ನಡೀತಿದ್ರೆ ಆತ ತೃಪ್ತನಾಗಿರ್ತಾನೆ. ಆತನಿಗೆ ಅಲಂಕಾರವೇ ಬೇಡ. ಆತನಿಗೆ ಅಲಂಕಾರ ಯಾವುದು? ಭಸ್ಮದಿಂದ ಅಲಂಕಾರ, ಬಿಲ್ವಪತ್ರೆಯಿಂದ ಅಲಂಕಾರ, ತುಂಬೆ ಹೂವಿನಿಂದ ಅಲಂಕಾರ, ರುದ್ರಾಕ್ಷಿಯಿಂದ ಅಲಂಕಾರ. ಸ್ವಾಮಿಗೆ ಇಷ್ಟಿದ್ರೆ ಸಾಕು, ತೃಪ್ತನಾಗ್ತಾನೆ. ಆದರೆ ಮಹಾವಿಷ್ಣು ಹಾಗಲ್ಲ. ವಿಷ್ಣುದೇವರಿಗೆ ಅಭಿಷೇಕಕ್ಕಿನ್ನ ಅಲಂಕಾರವೇ ಮುಖ್ಯ. ಎಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿದೆಯೋ, ಎಷ್ಟು ಪೀತಾಂಬರಿ ವಸ್ತ್ರಗಳಿದೆಯೋ, ಎಷ್ಟೆಲ್ಲ ಒಂದು ವರ್ಣದ ವಸ್ತ್ರಗಳಿದೆಯೋ ಅವೆಲ್ಲವೂ ಸಹಿತ ವಿಷ್ಣುದೇವರಿಗೆ ಬೇಕು. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಅಂತಹ ಅಭಿಷೇಕವನ್ನು ನೋಡುವಂತಹ, ಅಭಿಷೇಕದಲ್ಲಿ ತೃಪ್ತನಾಗುವಂತಹ ಭಗವಂತ ಆದರೂ ಕಲಿಯುಗದಲ್ಲಿ ನಿತ್ಯವೂ ಸಿದ್ಧ ನಿತ್ಯೋತ್ಸವವಾಗಿ ಪ್ರತಿಯೊಂದು ಅದ್ಧೂರಿತವಾಗಿ ನಡೆಯುವಂತಹದ್ದು ಅಂದರೆ ಶಿವಕೇಶವರ ಆಸ್ಥಾನದಲ್ಲಿ ನಡೆಯುವಂತಹ ಪೂಜಾ ಅನುಷ್ಠಾನಗಳು. ಈಗಂತೂ ಶಿವನ ಕರುಣೆ ರಾಜ್ಯದ ಮೇಲೆ ಬಹಳಷ್ಟು ಆಗಿಬಿಟ್ಟಿದೆ. ಯಾಕೆಂದ್ರೆ ಮಳೆಯ ಆ ಒಂದು ವಿಶೇಷತೆ ಇದೆಯಲ್ಲ, ಅಬ್ಬಬ್ಬ, ಕಳೆದ 25-30 ವರ್ಷಗಳ ಹಿಂದೆ ತುಂಬಿರ್ತಕ್ಕಂಥ ಕೆರೆಗಳು ಅವತ್ತು ನೋಡಿರ್ತಕ್ಕಂಥ, ಅಂದ್ರೆ ಆಗಿರ್ತಕ್ಕಂಥ ಹಿರಿಯರು ಯಾರು ನೋಡಿದ್ರು ನಾವು ಕೆರೆ ತುಂಬಿರೋದನ್ನು ನೋಡಿದ್ವಿ ಅಂತ ಹೇಳುವಂತ ಮಾತು ಪುನಃ ಅವರ ಧ್ವನಿಯಲ್ಲಿ ಇವತ್ತು ನಾವು ಆಲಿಸ್ತಾ ಇದ್ದೀವಿ. ಸಾಕಷ್ಟು ಕೆರೆ ಬಾವಿಗಳು ತುಂಬಿ ಎಷ್ಟೋ ಕಡೆ ಬೋರ್ವೆಲ್ಗಳು ಒಣಗೋಗಿರ್ತಕ್ಕಂಥದ್ದು, ಬೋರ್ವೆಲ್ ನೀರಿಲ್ಲ ಅಂತ ಮುಚ್ಚಿರ್ತಕ್ಕಂಥದ್ರಲ್ಲಿ ನೀರು ಚಿಮ್ತಾ ಇರತಕ್ಕಂಥದ್ದನ್ನ ಇವತ್ತು ನೋಡ್ತಾ ಇದ್ದಾರೆ ಜನ. ಅಂದ್ರೆ ಇನ್ನು ಮುಂದೆ 15 ವರ್ಷ ನೀರಿಗೆ ಏನಂತ ತೊಂದರೆ ಆಗುವುದಿಲ್ಲ ಅಂತ ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ. ಏನೇ ಆದರೂ ನೀರಿನ ಅಭಾವ ನೀರಿಸಿದ್ದಾನೆ ಭಗವಂತ. ಆದರೆ ಬಡವರ ಸಂಕಷ್ಟ ಕೇಳೋರು ಯಾರು? ರೈತ ಬಾಂಧವರ ಕಷ್ಟ ಕೇಳೋರು ಯಾರು? ರೈತರು 1 ವರ್ಷ 6 ತಿಂಗಳು ಸತತ 3 ತಿಂಗಳು ತನ್ನ ಬೆಳೆಗಾಗಿ ಭೂಮಿಯಲ್ಲಿ ಸಾಕಷ್ಟು ಕಷ್ಟಪಟ್ಟು ಹಗಲಂದಿರ ರಾತ್ರಿಯಂದಿರ ಅದರಲ್ಲೇ ಕ್ರಿಮಿಕೀಟಗಳು, ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಇದೆಲ್ಲರನ್ನು ರಕ್ಷಣೆ ಮಾಡಿಕೊಂಡು ಜೊತೆಗೆ ಆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಸಾಲನೋ ಸೋಲನೋ ಮಾಡಿ ಏನೋ ಒಂದಿಷ್ಟು ಒಡವೆಗಳನ್ನು ತಗೊಂಡೋಗಿ ಒತ್ತಿಟ್ಟುಬಿಟ್ಟಾದರೂ ಅಥವಾ ಬ್ಯಾಂಕಲ್ಲಿ ಸಾಲ ತಂದಾದರೂ ಬೆಳೆನ ಬೆಳೆದು ಬಂದಂಥ ಬೆಳೆಯಿಂದ 4 ಕಾಸು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ ಹೆಂಡತಿ ಮಕ್ಕಳನ್ನು ಸಾಕೋಬೇಕು, ಸಾಲಗಳನ್ನು ತೀರಿಸಿ ಋಣಮುಕ್ತರಾಗಬೇಕು ಅಂತ ಸಾಕಷ್ಟು ಜನ ರೈತರು ಕಣ್ಣೀರು ಹಾಕ್ತಿದ್ದಾರೆ ಇವತ್ತಿನ ದಿವಸ. ಯಾಕೆಂದ್ರೆ ಬೆಳೆದಂಥ ಬೆಳೆ ಯಾವುದೂ ಕೈಗೆ ಬರಲಿಲ್ಲ. ರಾಗಿ ಹೋಯ್ತು, ಜೋಳ ಹೋಯ್ತು, ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು ಹೋಯ್ತು, ಎಲ್ಲವೂ ನೀರಿನಲ್ಲಿ ಸಮಪಾಲಾಗ್ಬಿಡ್ತು. ಹಾಗೂ ಈಗ ಸ್ವಲ್ಪ ಕಡಲೆಕಾಯಿ ಕಿದ್ದಿರ್ತಕ್ಕಂಥವ್ರು ಮಾತ್ರ ಪರವಾಗಿಲ್ಲ, ಅದು ಆ ಕಡಲೆಕಾಯಿ ಆರಾಕೊಳ್ಳೋದಕ್ಕೆ ಸ್ಥಳ ಇಲ್ಲ. ಒಬ್ಬ ರೈತ ನೋಡಬೇಕು ಪಾಪ, ಎಲ್ಲೂ ಸ್ಥಳ ಇಲ್ದಿರ ಮನೆಯೆಲ್ಲ ಕಡಲೆಕಾಯಿ ಹರಿಸ್ಬಿಟ್ಟು ಆ ಮಂಚದ ಮೇಲೂ ಸಹಿತ ಎಲ್ಲೆಲ್ಲಿ ಜಾಗ ಇದೆಯೋ ಸಣ್ಣ ಸಣ್ಣ ಸಜ್ಜಗಳಿದ್ರೆ ಅಲ್ಲೆಲ್ಲ ಒಂದೊಂದು ಹಿಡಿ ಕಡಲೆಕಾಯಿ ಹಾಕ್ಬಿಟ್ಟಿದ್ದಾನೆ. ಅಂದ್ರೆ ಪರಿಸ್ಥಿತಿ ಇವಾಗ ಕಡಲೆಕಾಯಿ ಆರ್ದಿರ ಇದ್ರೆ ಎಲ್ಲ ಅದು ಬೂಸ್ ಬರುತ್ತೆ, ಇಲ್ಲ ಅದ್ರ ಮೊಳಕೆ ಬಂದ್ಬಿಡುತ್ತೆ. ಭೂಮಿ ಹಬೆ ತಗಲ್ತು ಅಂದ್ರೆ ಮೊಳಕೆ ಬರುತ್ತೆ. ಇವತ್ತು ಬೆಳೆದು ನಿಂತಿರ್ತಕ್ಕಂಥ ಬೆಳೆ ರೈತನ ಕೈಗೆ ಬರಲಿಲ್ಲ, ಆಗ್ಲೇ ಮೊಳಕೆ ಹೊಡಿತಾ ಇದೆ. ನೋಡಿ, ಹೀಗಿದ್ರೆ ಪರಿಸ್ಥಿತಿ ಏನು? ನಾವು ಇಲ್ಲಿ ಆಲೋಚನೆ ಮಾಡ್ತಿರ್ತಕ್ಕಂಥದ್ದು ರೈತರ ಬಗ್ಗೆ ಮಾತ್ರ. ಇನ್ನು ಆಗೋ ಈಗ ಅಂದ್ರೆ ಇನ್ನು ಸ್ವಲ್ಪ ದಿವಸ ದಾಟಿದ್ರೆ ತಿನ್ನುವ ಪ್ರತಿಯೊಬ್ಬ ಮನುಷ್ಯನಿಗೂ ತಿನ್ಲಿಕ್ಕೆ ಅನ್ನದ ಅಕ್ಕಿ ಇರೋದಿಲ್ಲ ಅಥವಾ ದವಸ ಧಾನ್ಯಗಳಿರೋದಿಲ್ಲ. ಎಲ್ಲವೂ ಸಹಿತ ಈ ತರ ನೀರಿನಲ್ಲಿ ಹೋಗ್ಬಿಟ್ರೆ ಪರಿಸ್ಥಿತಿ ಏನು? ಮಳೆ ಇಲ್ಲ ಅಂತ ಕೂಗಾಡುವಂತ ಕಾಲ ಅಂದಿತ್ತು. ಮಳೆ ಜಾಸ್ತಿ ಆಗಿದೆಪ್ಪ, ತಡಿಲಿಕ್ಕೆ ಆಗ್ತಿಲ್ಲ ಅಂತ ಆಲೋಚನೆ ಮಾಡೋ ಪರಿಸ್ಥಿತಿ ಇವತ್ತಾಯಿತು. ಹಾಗೆ ಎಷ್ಟೋ ಕಡೆ ಸ್ಲೆಮ್ಗಳಲ್ಲಿ ಬಡ ಕುಟುಂಬಗಳು, ತಗ್ಗು ಪ್ರದೇಶಗಳು ಸ್ಥಳ ಇಲ್ದಿದ್ದಾಗ ಎಲ್ಲೋ ಒಂದು ಕಡೆ ತನ್ನ ಗೂಡು ಕಟ್ಕೊಂಡಿರ್ತಾರೆ. ಇನ್ನೇನು ಗೂಡು ಅಂದ್ರೆ RCC ಬಿಲ್ಡಿಂಗ್ ಅಲ್ಲ, ಸಣ್ಣದಾದಂಥ ಒಂದು ಗುಡಿಸ್ಲು, ತೆಂಗಿನ ಗರಿಗಳು ಅಥವಾ ಇನ್ನೇನೋ ಒಂದು ಮತ್ತೊಂದು ಅಂತ ಹಾಕಿ ಒಂದಷ್ಟು ಶೀಟು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಚಳಿಗೆ ನಡುಗ್ತಾ ಇದ್ದಾರೆ. ಎಷ್ಟೋ ಜನ ಅವ್ರು ಪಡುವಂಥ ಸಂಕಷ್ಟ ಇದೆಯಲ್ಲ, ಅಂತಹವರಿಗೆ ಒಂದಷ್ಟು ರೆಗ್ಗಿನ ವ್ಯವಸ್ಥೆ ಬೇಕು. ನೀವು ರೆಗ್ ಕೊಟ್ಟರು ಏನು ಕೊಟ್ಟರು ಸಹಿತ ಚಳಿಗೆ ಹೊದ್ಕೊಂಡು ಮಲ್ಕೊಳ್ಳೋದಕ್ಕೆ ಸ್ಥಳವೇ ಇಲ್ಲ. ಅವರಿರೋ ಜಾಗದಲ್ಲೆಲ್ಲ ನೀರು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬುರದೆ. ಒಂದೊಂದು ಕಡೆ ಅಂತೂ ವಾಹನಗಳೇ ನೀರಿಗೆ ಎಳ್ಕೊಂಡು ಹೋಗ್ಬಿಟ್ಟಿದೆ. ಹೇಳಬೇಕಂದ್ರೆ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮಳೆ ಎಂಬತಕ್ಕಂಥದ್ದು ಅತೀತವಾದಂಥದ್ದಾಗೋಗಿದೆ. ಹೇಳ್ತಾರೆ ಹಿರಿಯರು, ಕಾಲ ಕಾಲವೂ ಸಹಿತ ಭಗವಂತ ಅವನು ಮುನಿದ್ರೆ ಹೀಗೆ ಆಗುತ್ತಂತೆ, ಅಥವಾ ಪ್ರಕೃತಿ ಮನಸ್ಕೊಂಡ್ರೆ ಎಲ್ಲವೂ ಹೀಗಾಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಕೃತಿಯ ಶಾಂತಿ ಬೇಕು. ಪ್ರಕೃತಿನ ಶಾಂತಿ ಮಾಡಬೇಕಾದ್ರೆ ಸಾಂಬ ಸದಾಶಿವನಲ್ಲಿ ಮೊರೆ ಹೋಗಲೇಬೇಕು.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಜಿ ಆಗ್ಲೇ ತಿಳಿಸ್ತಾ ಇದ್ರೆ ಇವತ್ತಿನ ದಿನ ವಿಶೇಷತೆ ಬಗ್ಗೆ, ಜೊತೆಗೆ ಅನುಷ್ಠಾನದ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೇಳಿದ್ರಿ ಗುರುಜಿ. ಹೌದಮ್ಮ, ಇದು ಕಾರ್ತಿಕ ಮಾಸ, ಅದರಲ್ಲೂ 3ನೇ ಕಾರ್ತಿಕ ಸೋಮವಾರ. ಇವತ್ತು ರಾಜ್ಯದಾದ್ಯಂತ ರಾಜ್ಯ ಹೊರರಾಜ್ಯ ದೇಶಗಳಲ್ಲಿರ್ತಕ್ಕಂಥ ಶಿವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಅರ್ಚನೆಯ ಸಂಕಲ್ಪ ಅಭಿಷೇಕ. ಈ ಅಭಿಷೇಕವನ್ನು ಶಿವದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಸಾಲುಗಟ್ಟಿ ನಿಂತಿರ್ತಾರೆ. ಯಾಕೆಂದರೆ ಇವತ್ತಿನ ವಿಶೇಷತೆ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಪ್ರಮುಖ ದೇವಾಲಯಗಳಲ್ಲೂ ಹಾಗೂ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯದಲ್ಲೂ ಸಹಿತ ಅಷ್ಟೇ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ಸ್ವರ್ಣಖಚಿತವಾಗಿರ್ತಕ್ಕಂತಹ ರಥವನ್ನು ಭಕ್ತರು ಅಲ್ಲಿಗೆ ದೇವಾಲಯಕ್ಕೆ ಕೊಟ್ಟದ್ರಿಂದ ಈಗ ಯಾವುದೇ ಒಬ್ಬ ಭಕ್ತರು ಹೋದರೂ ಬಂಗಾರದ ರಥವನ್ನು ಅವರೂ ಸಹಿತ ಆ ಭಗವಂತನ ರಥದಲ್ಲಿ ಕೂಡಿಸಿ ಆ ದೇವಾಲಯದ ಪ್ರಾಂಗಣದಲ್ಲಿ ಇಳಿಯಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ಸುವರ್ಣ ಅವಕಾಶ ಇವತ್ತು ಸಾಮಾನ್ಯ ಭಕ್ತರಿಗೆ ಸಿಕ್ಕಿರೋದು ಒಂದು ಸಂತೋಷವೇ ಸರಿ. ಹಾಗಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ನಾನು ಸಹಿತ ಯಡಿಯೂರಿನಂತ ಪಯಣ ಬೆಳೆಸ್ತಾ ಇದ್ದೀನಿ. ಯಡಿಯೂರು ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಸ್ವರ್ಣಖಚಿತ ಶ್ರೀ ಬಂಗಾರದ ರಥದಲ್ಲಿ ಆ ವಿಶೇಷವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರನ ಆ ಸಿದ್ಧಲಿಂಗೇಶ್ವರರ ಮೂರ್ತಿಯನ್ನು ಅದರಲ್ಲಿಟ್ಟು ದೇವಸ್ಥಾನದ ಪ್ರಾಕಾರದಲ್ಲಿ ಬಂಗಾರದ ರಥವನ್ನು ಎಳಿಬೇಕು. ಕಾರ್ತಿಕ ಮಾಸದ ಈ ಸೋಮವಾರ ಶಿವದರ್ಶನ ಆಗಬೇಕು ಅಂತ ಹೇಳಿ ನಾನು ಆ ಕಡೆ ಪ್ರಯಾಣ ಬೆಳೆಸಿದ್ದೇನೆ. ಆ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವ್ರು ಬನ್ನಿ, ಭಗವಂತನ ದರ್ಶನ ಮಾಡಿ. ಇನ್ನೇನಾಗೋಯಿತು ಅಂದರೆ ಅಲ್ಲೂ ಸಹಿತ ಬಂತು ದೀಪೋತ್ಸವ, ಲಕ್ಷ ದೀಪೋತ್ಸವ. ಕಾರ್ತಿಕ ಮಾಸ ಬಂದರೆ ಸಾಕು ಲಕ್ಷ ದೀಪೋತ್ಸವ ಶುರುವಾಗಿಬಿಡುತ್ತೆ. ಎಲ್ಲಿಂದೆಲ್ಲಿನೂ ಸಹಿತ ದೀಪಗಳನ್ನು ಹಚ್ಚಿ ಆ ವಿಶೇಷವಾಗಿರ್ತಕ್ಕಂಥ ದೀಪದ ಬೆಳಕಲ್ಲಿ ಭಗವಂತನ ನೋಡೋದಿದೆಯಲ್ಲ, ಅದರ ಆನಂದವೇ ಬೇರೆ. ಇವತ್ತು ಆಧುನಿಕವಾಗಿ ಏನೆಲ್ಲ ಇರಬಹುದು, ಆದರೆ ಹಚ್ಚಿರ್ತಕ್ಕಂಥ ದೀಪದಲ್ಲಿ ಭಗವಂತನ ನೋಡೋದಿದ್ರೆ ಅದರ ಸಾಕ್ಷಾತ್ಕಾರ, ಅದರ ವಿಶೇಷತೆನೇ ಬೇರೆ ಇದೆ. ಅದಕ್ಕೆ ಇವತ್ತಿಗೂ ಸಹಿತ ಆ ದೀಪಕ್ಕೆ ಆ ಶಕ್ತಿ ಇದೆ. ಆ ಹಚ್ಚುವಂಥ ಒಂದು ದೀಪ, ಅದರಲ್ಲಿ ಕಾಣುವಂಥ ಭಗವಂತನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮೂರ್ತಿಯ ದರ್ಶನ, ಅದು ಎಷ್ಟು ಹೇಳಿದ್ರೂ ಕಡಿಮೆನೆ. ಅಂತಹ ಒಂದು ವಿಶೇಷತೆ ಇವತ್ತಿನ ದಿವಸ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡುವ ಭಾಗ್ಯ ನಮ್ಮದು ಆಗಿದೆ. ತಾವು ಸಹಿತ ಬರುವ ಭಕ್ತರು ಆದಷ್ಟು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದೊಳಗೆ ಬಂದರೆ ಭಗವಂತನ ಆ ಸೇವೆಗೆ ತಾವು ಪಾಲ್ಗೊಳ್ಬೋದು. ಒಳ್ಳೆಯದಾಗಲಿ. ಲಕ್ಷ್ಮೀಶಾಯ ನಮಃ, ಶ್ರೀಮತೇ ನಮಃ, ಗಣಪತೇ ನಮಃ, ದೇವತಾಯ ನಮಃ, ತ್ರಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ವೀರಭದ್ರಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನಿ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ 22/11/2021 ಸೋಮವಾರ. ಇವತ್ತು ತೃತೀಯ ವೃಕ್ಷರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು ಕಾರ್ತಿಕ ಸೋಮವಾರ, ಕನಕ ಜಯಂತಿ. ಕನಕ ಜಯಂತಿಯ ಈ ಶುಭ ದಿನ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹಿತ ಕನಕದಾಸರ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಅವರ ಕೀರ್ತನೆಗಳು, ಅವರ ದಾಸಪದಗಳು ಮತ್ತು ಒಂದೊಂದು ಸಹಿತ ಕೀರ್ತನೆಗಳಿರ್ತಕ್ಕಂತಹ ಮೂಲಾರ್ಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಗವಂತ ಏನೆಲ್ಲ ಸಿರಿ ಸಂಪತ್ತನ್ನು ಕೊಟ್ಟರು, ಈ ಸಿರಿ ಸಂಪತ್ತೆಲ್ಲವನ್ನೂ ಸಹಿತ ಇಲ್ಲಿ ಬಿಟ್ಟು ಹೋಗಬೇಕು. ಇಲ್ಲಿ ನಮ್ಮ ಜೊತೆ ಬರೋದು ಏನಪ್ಪಾ ಅಂದರೆ, ನಾವಿರುವ ತನಕ ನಾವೇನು ಆಹಾರ ಪದ್ಧತಿಗಳನ್ನು ತೆಗೆದುಕೊಂಡಿರ್ತೀವಿ, ನಾವೇನು ಊಟ ಉಪಚಾರಗಳನ್ನು ಮಾಡಿರ್ತೀವಿ, ಈ ದೇಹವನ್ನು ಹೇಗೆ ಬೆಳೆಸ್ಕೊಂಡಿರ್ತೀವಿ, ಕೊನೆಗೆ ಮಣ್ಣು ಸೇರೋದು ಅಥವಾ ಅಗ್ನಿ ಸೇರೋದು, ಜಲಕ್ಕೆ ಸೇರೋದು ಈ ದೇಹ ಮಾತ್ರ. ಆದರೆ ಒಳಗಿರುವ ಆತ್ಮ, ಪುಟ್ಟ ಆತ್ಮಕ್ಕೆ ಯಾವ ಅಲಂಕಾರವೂ ಇಲ್ಲ, ಯಾವ ಸೌಂದರ್ಯವೂ ಇಲ್ಲ. ಆತ್ಮ ಪುನಃ ಹೋಗಿ ಭಗವಂತನ ಪಾದವನ್ನು ಸೇರಬೇಕು. ಆ ಭಗವಂತನ ಪಾದ ಸೇರಬೇಕಾದರೆ ಒಂದಿಷ್ಟು ಸಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಮ್ಮ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ನಾನು ಎಂಬತಕ್ಕಂಥ ಪದವನ್ನು ದೂರ ಮಾಡಿದ್ರೆ, ದಾಸರು ಹೇಳಿದ್ದಾರೆ, ನಾನು ಎಂಬತಕ್ಕಂಥ ಪದ ದೂರ ಮಾಡಿದ್ರೆ ಆಗ ವೈಕುಂಠಕ್ಕೆ ದಾರಿಯಂತೆ. ನೋಡಿ, ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯಗಳು ಯಾರಲ್ಲಿರುತ್ತೋ ಅವರಿಗೆ ವೈಕುಂಠದ ಆ ಅಡ್ರೆಸ್ಸು ಸಿಗೋದಿಲ್ಲ. ಆ ವೈಕುಂಠದ ದಾರಿ ನಿನಗೆ ಗೊತ್ತಾಗಬೇಕಾದ್ರೆ ನಾನು ಎಂಬತಕ್ಕಂಥ ಪದವನ್ನು, ನಾನು ನಂದು ಎಂಬತಕ್ಕಂಥದ್ದನ್ನು ಇಲ್ಲಿ ಬಿಟ್ಟರೆ ಆಗ ನಿನಗೆ ವೈಕುಂಠಕ್ಕೆ ದಾರಿ ಸಿಗುತ್ತೆ ಅಂತ ಕನಕದಾಸರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಒಂದೊಂದು ನುಡಿಮುತ್ತಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇರಲಿ, ಕನಕದಾಸರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ ಇವತ್ತಿನ ರಾಶಿಫಲದ ಕಡೆ ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಕಾಶಿ ಕ್ಷೇತ್ರದಲ್ಲಂತೂ ಸ್ವಾಮಿಯ ದರ್ಶನಕ್ಕೆ ಜನಸಾಗರವೇ ಹರಿದೋಗಿರುತ್ತೆ. ಕಾಶಿ ಕ್ಷೇತ್ರದಲ್ಲಿದ್ದರೆ ಸಾಕು, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾದಿಲ್ಲ. ಕಾಶಿಯಲ್ಲಿ ಇವತ್ತಿದ್ದೀವಿ ಅಂದರೆ ನಾವು ಪುಣ್ಯ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಆ ಗಂಗಾ ನದಿ ತೀರ, ಜೊತೆಗೆ ಆ ಪ್ರಾಂತ್ಯ ಎಲ್ಲಿಂದೆಲ್ಲಿ ನೋಡಿದ್ರು ಶಿವಮಯ. ಪ್ರತಿಯೊಬ್ಬರೂ ಸಹಿತ ಹಣೆಯಲ್ಲಿ ವಿಭೂತಿ, ಒಬ್ಬ ಹಣೆಯಲ್ಲಿ ವಿಭೂತಿ ಧರಿಸಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ರೆ ಸಾಕಂತೆ ಇವತ್ತು ಕಾರ್ತಿಕ ಮಾಸದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಹಣೆಯಲ್ಲಿರ್ತಕ್ಕಂಥ ಈ ವಿಭೂತಿ, ರಾರಾಜಿಸುವಂತಹ ವಿಭೂತಿಗೆ ಆ ಶಕ್ತಿ ಇದೆ. ಶಿವಭಕ್ತರನ್ನ, ಅಗೋರಿಗಳನ್ನು, ಬಾಬಾಗಳನ್ನು ಮತ್ತು ವಿಶೇಷವಾದಂತಹ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು
ಎಲ್ಲವೂ ಸರ್ವಂ ಶಿವಮಯಂ ಅಂತ ಹೇಳುವಂಥ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇರುತ್ತೆ. ಆದರೆ ಮನುಷ್ಯ ತಾನಿರುವವರೆಗೂ ನಾನು, ನಂದು, ನನಗೆ ಬೇಕು, ಅಥವಾ ನಂದೇ, ಅಥವಾ ನನ್ನದಿದು, ಆ ನನ್ನದಿದು ಅನ್ನುವಂಥ ಒಂದೊಂದು ಮಾತು ನಮ್ಮನ್ನು ಇಲ್ಲೇ ಕೂಡ ಹಾಕುತ್ತೆ. ಯಾವುದೂ ನಮ್ಮದಲ್ಲ. ಈ ಕ್ಷಣ ನಾವೆಲ್ಲವನ್ನು ಬಿಟ್ಟು ಹೊರಡಕ್ಕೆ ರೆಡಿಯಾಗಿದ್ದೀವಿ, ಅವನ ಕರೆಯೋಕ್ಕೆ ನಾವು ಕಾಯ್ತಾ ಇದ್ದೀವಿ, ನಮಗೆ ಅಲ್ಲಿಂದ ಕಾಲು ಬಂದರೆ ನಾವು ಹೊರಡ್ತೀವಿ ಅನ್ನೋ ಥರ ಆಗೋಬಿಟ್ರೆ ವೈಕುಂಠಕ್ಕೆ ಅದೇ ದಾರಿಯಂತೆ. ಹಾಗಾಗಿ ವಿಚಾರಗಳು ಸಾಕಷ್ಟು ಇದೆ. ಮನುಷ್ಯ ನಡಿಬೇಕಾದ್ದು, ನಡೆದು ಮುಂದೆ ಹಾಕಬೇಕಾಗಿರೋ ಹೆಜ್ಜೆ ಎಲ್ಲವನ್ನೂ ಅರ್ತು ನಡಿಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚಾರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು, ವ್ಯವಹಾರಗಳನ್ನು, ಸಿದ್ಧಿಪ್ರದವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೋಸಂಕಲ್ಪಕ್ಕೆ ಸಿದ್ಧಿಯಾಗಿರುವಂಥ ರೀತಿ ನಿಮ್ಮ ಬದುಕನ್ನು ನಡೆಸುವಂತಹದ್ದು ಬಹಳ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ತಾವು ಏನು ಕಾಯಕವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ, ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಯಾವ ವೃತ್ತಿ ಧರ್ಮವನ್ನು ನೀವು ಸ್ವಾಗತಿಸಿರ್ತೀರಿ, ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ ಮಾತ್ರ ಬಹಳ ಜಾಗೃತರಾಗಿರಿ. ಈ ಸಮಯ ನಿಮಗಷ್ಟು ಸಮಂಜಸವಾದಲ್ಲ. ಎಚ್ಚರಿಕೆಯ ನಡೆ ಇಲ್ಲಿದ್ದರೆ ಸಾಕಷ್ಟು ಫಲಾಫಲಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಬುಧಚಂದ್ರ ಯೋಗ ಚೆನ್ನಾಗಿರೋದ್ರಿಂದ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಏನೋ ಒಂದು ಸಾಧನೆ ಮಾಡಬೇಕು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬೇಕು, ವಿಶೇಷವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ. ಹಾಗೆ ನಾನು ನಂದಲ್ಲ ಅಂತಕ್ಕಂಥದ್ದು, ನಾನು ನಂದು ಎಂಬತಕ್ಕಂಥ ಮದವಾತ್ಸರ್ಯಗಳನ್ನು ಸ್ವಲ್ಪ ದೂರ ಮಾಡಲೇಬೇಕು. ಯಾಕೆಂದರೆ ಇವತ್ತು ಆಸೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ವೃಷಭ ರಾಶಿಯವರು ಪಡುವಂತಹ ಆಸೆ ಆಕಾಂಕ್ಷೆಗಳಿದೆಯಲ್ಲ, ನಿಮಗೆ ಅರಿವಿಲ್ಲದಂಥ ರೀತಿ ಎಲ್ಲದನ್ನೂ ನನಗೆ ಬೇಕು ಅನ್ನೋ ಥರದಲ್ಲಿ ಚಿಂತನೆ ಮಾಡ್ತಿರ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಇದು ವಿರಕ್ತ ಮನೋಭಾವವೂ ಇರುತ್ತೆ. ಆದರೆ 12ರ ನಂತರ ನಿಮ್ಮ ಮನಸ್ಸಲ್ಲಿ ತುಂಬ ಬದಲಾವಣೆಗಳಿದೆ. 12 ಗಂಟೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಹಸಿದು ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕೋದು, ಏನಾದರೂ ಒಂದು ಕಾಯಕವನ್ನು, ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಹಾಗೆ ವೃಷಭ ರಾಶಿಯವರು ಸ್ವಲ್ಪ ಆದಷ್ಟು ಇವತ್ತಿನ ದಿವಸ ಮೌನದಿಂದಿರತಕ್ಕಂಥದ್ದು ಬಹಳ ಉತ್ತಮ. ಮೌನವಾಗಿದ್ದರೆ ಎಲ್ಲ ಕೆಲಸಗಳು ಸಿದ್ಧಿಪಡಿಸ್ಕೊಳ್ತೀರಿ. ಮೌನವನ್ನು ಮರೆದರೆ ಮತ್ತಷ್ಟು ಸಮಸ್ಯೆಗೀಡಾಗ್ತೀರಿ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ ಎಂದಾಗ ಸ್ವಂತ ಬುದ್ಧಿನೂ ಇರುತ್ತೆ, ಗುರುವಿನ ಅನುಗ್ರಹ ಇದೆ. ಆದರೆ ಗುರುವಿನ ಅನುಗ್ರಹ ಇದೆ ನಿಜ, ಆರ್ಥಿಕ ಸಂಕಷ್ಟಗಳಿದೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ, ವಿಪರೀತವಾದಂಥ ಆರೋಗ್ಯದಲ್ಲೂ ಅಂತಹ ಒಂದು ಸಮಂಜಸಕರವಾಗಿದ್ದಲ್ಲ, ಅದರಲ್ಲೂ ಶೀತ ಬಾಧೆಯಿಂದ ನರಳುವಂತಹದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ಆಡುವ ಮಾತಲ್ಲಾಗಲಿ, ಮಾಡುವ ಕೆಲಸದಲ್ಲಾಗಲಿ, ಅಥವಾ ನಿಮ್ಮ ಕುಟುಂಬದವರ ಮಧ್ಯದಲ್ಲಿರ್ತಕ್ಕಂಥ ವ್ಯವಹಾರಗಳಾಗಲಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನ, ಮಾಡ್ತಾ ಇದ್ದೀವಿ ಅನ್ನೋದನ್ನ, ಅಥವಾ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ಸರಿಯಾದ ರೀತಿ ಮಾರ್ಗದರ್ಶನದಿಂದ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಲಾಭವೂ ಇದೆ, ನಷ್ಟವೂ ಇದೆ. ಎಚ್ಚರಿಕೆ ನಿಮಗೆ ಬೇಕಾಗಿದೆ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಶಕ್ತಿ ದೇವತೆಯ ಆರಾಧನೆ ಮಾಡಿಕೊಳ್ಳಿ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತಾಭ್ಯೋ ನಮೋ ನಮಃ ಅಂದರೆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದ್ರೆ ಇವತ್ತು ಬರುವಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತಿಯಾದಂಥ ಶೀತ ಬಾಧೆ, ನೆಗಡಿ, ತಲೆನೋವು, ಜ್ವರ ಅಥವಾ ಕೋಲ್ಡ್ ಆಗುವಂಥದ್ದು, ಹೊರಗಡೆ ಪ್ರಪಂಚನೂ ಹಾಗೆಯೇ ಇದೆ. ಅತಿಯಾದಂಥ ತಂಪಿಂದ ಇರತಕ್ಕಂಥದ್ರಿಂದ ನಿಮ್ಮ ಜಾತಕದಲ್ಲೂ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಆದ್ದರಿಂದ ನಿಮ್ಮ ಮನಸ್ಸಿಗೂ ಸಹಿತ ಒಂದಿಷ್ಟು ತಂಪು ಜಾಸ್ತಿನೇ. ಹಾಗೆ ಪ್ರಸ್ತುತ ಈಗ ಚಂಚಲತೆ ಜಾಸ್ತಿ ಇದ್ದು ಮನಸ್ಸಲ್ಲಿ ಏನು ಕೆಲಸ ಮಾಡಬೇಕಾದ್ರೂ ಯಾವುದು ಮಾಡೋದು ಬಿಡೋದು, ಜೊತೆಗೆ ಒಂದಿಷ್ಟು ಜ್ಞಾಪಶಕ್ತಿ ಅಂತಕ್ಕಂಥದ್ದು, ಎಷ್ಟೇ ಮೆಮೊರಿ ಚೆನ್ನಾಗಿದೆ ಅಂದ್ಕೊಂಡು ಏನೋ ಒಂದು ಮರೆತು ಇನ್ನೇನೋ ಒಂದು ಆಲೋಚನೆ ಮಾಡತಕ್ಕಂಥದ್ದು, ಏನು ಮಾತಾಡಬೇಕು ಅಥವಾ ಏನು ನೋಡಬೇಕು ಅಥವಾ ಯಾವುದ್ರ ಬಗ್ಗೆ ನಿಮ್ಮ ಆಲೋಚನೆ ಬೇಕು ಅದನ್ನು ಬಿಟ್ಟು ಬೇರೆಲ್ಲದರ ಬಗ್ಗೆ ಚಿಂತನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಆದರೆ ಇವತ್ತು ಸರಿಸುಮಾರು 4 ಗಂಟೆವರೆಗೂ ಇದೇ ಪ್ರಕಾರ ಇರುತ್ತೆ. 4ರ ನಂತರ ಒಂದಿಷ್ಟು ಬದಲಾವಣೆ ತಂದುಕೊಳ್ತೀರಿ ಇವತ್ತು ಕರ್ಕಾಟಕ ರಾಶಿಯವರು. ಆದರೆ ಕರ್ಕಾಟಕ ರಾಶಿಯವರು ತಪ್ಪದಿರ ತಾವು ಮಾಡಬೇಕಾದ್ದು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಇದೆಲ್ಲ ಕಾಯಕವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ನಾನು ನಂದು ಎಂಬತಕ್ಕಂಥದ್ದಾಗಲಿ ಅಥವಾ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದಾಗಲಿ, ವೃತ್ತಿಪರವಾಗಿ ಏನೇನ ಚಿಂತನೆ ಮಾಡ್ತೀರೋ ಆ ಚಿಂತನೆಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥದ್ದಾಗಲಿ ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪಕ್ಕೆ ನೀವು ಬಲಿ ಆಗ್ತೀರಿ. ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನ ಮಾತಾಡುವಾಗ, ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡುವಾಗ, ಅಥವಾ ಇನ್ನೊಬ್ಬರು ಒಳಿತನ್ನೇ ಹೇಳಿದ್ರು ಸಹಿತ, ಒಳ್ಳೆದ್ರ ಬಗ್ಗೆ ನಿಮ್ಮ ಆಲೋಚನೆ ಇದ್ರೂ ಸಹಿತ ಅದು ನೋಡ್ಕೊಳ್ಳೋರಿಗೆ, ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಕೇಳಿಸ್ಕೊಳ್ಳೋರಿಗೆ ಬೇರೆ ತರ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಕೋಪ ಒಳ್ಳೇದಲ್ಲ. ಸಿಂಹರಾಶಿಯವರು ಅದು ಸಾಧ್ಯವಾದಷ್ಟು ಹಸನ್ಮುಖಿತನ ಇರಲಿ, ನಗುಮುಖ ಇರಲಿ, ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಭಗವಂತನ ತೃಪ್ತನಾಗಬೇಕು. ನಾವು ಭಗವಂತನ ತೃಪ್ತಿಪಡಿಸಬೇಕೆ ವಿನಃ ಜನನ್ನ ತೃಪ್ತಿಪಡಿಸಕ್ಕಾಗಲ್ಲ. ಜನನ್ನ ತೃಪ್ತಿಪಡಿಸಕ್ಕೆ ಜನಾರ್ದನನ ಕೈಲೇ ಆಗುದಿಲ್ಲ. ಹಾಗಿದ್ದ ಮೇಲೆ ಜನ ತೃಪ್ತಿಪಡಿಸಕ್ಕಿಂತ ನಮ್ಮ ಕಾಯಕ ನಮ್ಮ ಆತ್ಮಕ್ಕೆ ತೃಪ್ತರಾಗಬೇಕು. ಅಂತ ಕಾಯಕವನ್ನೇ ನಾವು ಮಾಡಬೇಕು. ಸಿಂಹರಾಶಿಯವರು ಒಂದು ಹೆಜ್ಜೆ ಹಾಕುವಾಗ ಸಿದ್ಧ 100 ತರ ಆಲೋಚನೆ ಮಾಡಿ. ಹಾಗೆ ಇವತ್ತಿನ ದಿವಸ ಒಂದಿಷ್ಟು ಆಪಾದನೆಗಳು ಬರುತ್ತೆ. ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳನ್ನ ನಿಮ್ಮ ಮೇಲೆ ಹಾಕುವಂತ ಪರಿಸ್ಥಿತಿ ಇರುತ್ತೆ. ಆದರೆ ಯಾವುದಕ್ಕೂ ಅಂಜುವವರು ನೀವಲ್ಲ. ಆದರೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಎಚ್ಚರಿಕೆ ತಂದುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹೊಸ ಕೆಲಸಗಳನ್ನು ಮಾಡಲಿಕ್ಕೆ, ಹೊಸದಾದಂಥ ಪ್ರಯೋಗಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ವೃತ್ತಿ ಧರ್ಮವಾಗಿ ಅಭಿವೃದ್ಧಿಯನ್ನು ತಂದುಕೊಳ್ಳಲಿಕ್ಕೆ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ತಮ್ಮದೇ ಆದಂಥ ಕಾಯಕದಲ್ಲಿ ಅರ್ಥಪೂರ್ಣವಾದ ಬದುಕನ್ನು ಕಾಡ್ತೀರಿ. ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ ಅರ್ಥಪೂರ್ಣವಾಗಿ ಆಲೋಚನೆ ಮಾಡ್ತೀರಿ. ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ಸಹ ಒಂದು ಸ್ವಲ್ಪ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಳ್ತಿರ್ತೀರಿ. ಅಂದರೆ ಯಾರು ಏನಂದ್ರೂ ಸಹಿತ ನನ್ನೇ ಅಂತಿದ್ದಾರೇನೋ, ಯಾರಾದ್ರೂ ನೋಡ್ರೆ ನನ್ನೇ ಕೆಟ್ಟದಾಗಿ ನೋಡ್ತಿದ್ದಾರೇನೋ, ಅಥವಾ ನಾನು ಹಾಕೋ ಹೆಜ್ಜೆ ಸರಿ ಇದೆಯೋ ಇಲ್ವೋ, ಅಂದ್ರೆ ನಿಮ್ಮ ಮನಸ್ಸಲ್ಲಿ ನೀವೇ ಪನಿಷ್ಮೆಂಟ್ ಕೊಟ್ಕೊಂಡ್ಬಿಡ್ತೀವಿ. ಇನ್ನೊಬ್ಬರು ಪನಿಷ್ಮೆಂಟ್ ಕೊಡೋದು ಬೇಡ, ನಿಮಗೆ ನೀವೇ ಪನಿಷ್ಮೆಂಟ್ ಕೊಟ್ಕೊಳ್ಳೋದು. ಕೆಲವ್ರ ಪರಿಸ್ಥಿತಿ ಹಾಗೇನೆ. ಯಾಕೆಂದ್ರೆ ಆ ಮೂಕ ವೇದನೆ ಅನುಭವಿಸ್ತಿರ್ತೀರಿ. ನಿಮ್ಮ ಒಳಮನಸ್ಸಿನ ಮಾತನ್ನ ಮತ್ತೊಬ್ಬರ ಹತ್ರ ಹೇಳೋದಿಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇರ್ತೀರಿ. ಜೊತೆಗೆ ತುಂಬಾ ಮೌನ ತಾಳ್ತೀರಿ. ಅತಿಯಾದಂಥ ಮೌನ ಒಳ್ಳೇದಲ್ಲ. ಒಂದಷ್ಟು ನಗುಮುಖ ಬೇಕು, ಅಥವಾ ಒಂದೆರಡು ಮಾತಾಡಬೇಕು. ಮಾತಾಡಿ ಒಳಗಿರ್ತಕ್ಕಂಥ ನೋವನ್ನ ಮತ್ತೊಬ್ಬರಲ್ಲೇ ಹಂಚ್ಕೊಂಡ್ಬಿಡ್ಬೇಕು. ಆವಾಗಲೇ ಆ ನೋವಿಗೊಂದು ಪರಿಹಾರ ಸಿಗುವಂಥದ್ದು. ಆದರೂ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಧ್ಯಾಹ್ನ 12ರಿಂದ 4 ತನಕ ಒಳ್ಳೆ ಸಮಯನೂ ಇದೆ. ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸದ ಬಗ್ಗೆ ಸ್ವಾಗತಿಸಿ ಒಳ್ಳೆದನ್ನೇ ಆಲೋಚನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಸ್ಥಾನ ಬದಲಾವಣೆ ಅಥವಾ ವೃತ್ತಿಧರ್ಮ ಅಥವಾ ನೀವು ಹಾಕುವ ಹೆಜ್ಜೆ, ನೀವು ಮಾಡುವ ಕೆಲಸ ಎಲ್ಲದರಲ್ಲೂ ಸಹಿತ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಗುರುವಿ ಇರತಕ್ಕಂಥ ಆಸ್ಥಾನ ಆಗಿದೆ. ಯಾವಾಗ ಕುಂಭಕ್ಕೆ ಗುರು ಬಂದೋ ಆಗ ತುಲಾರಾಶಿಯವರು ಹಾಕುವ ಹೆಜ್ಜೆಯೂ ಜಾಸ್ತಿ ಆಯಿತು, ಅನುಕೂಲ ಆಯಿತು. ಅದರಲ್ಲೂ ಈ 3 ತಿಂಗಳಂತೂ ತುಲಾರಾಶಿಯವರ ಬದುಕು ಬಹಳ ವಿಶೇಷವಾಗಿರುತ್ತೆ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಧರ್ಮ ಮಾರ್ಗವಾಗಿ ಆಲೋಚನೆ ಮಾಡಿ ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ, ಸಾಧ್ಯವಾದಷ್ಟು ಭಗವಂತನ, ಅದರಲ್ಲೂ ಸಾಂಬ ಸದಾಶಿವನ ಬಗ್ಗೆ ಚಿಂತನೆ ಮಾಡ್ತಾ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವಮಯವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಪ್ರತಿದಿನ ಒಂಚೂರು ಹಣೆಗೆ ಭಸ್ಮವನ್ನು ಧರಿಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಈ ಒಂದು ಪುಣ್ಯಕ್ಷೇತ್ರಗಳಂದ್ರೆ ಈ ಮಾಸದಲ್ಲಿ ಅಥವಾ ಬರುವ ಮಾಸದಲ್ಲಿ ತಪ್ಪದಿರ ಶಿವ ಮಂದಿರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಬರುವಂಥ ಕಾಯಕಕ್ಕೆ ನೀವು ಮುಂದಾದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಎಷ್ಟು ಶಿವ ದರ್ಶನ ಮಾಡ್ತೀರೋ ಅಷ್ಟು ಪುಣ್ಯವನ್ನು ಕಟ್ಕೊಳ್ತೀರಿ. ಯಾಕೆಂದ್ರೆ ಈಗ ಪ್ರಸ್ತುತ ಗುರು ಇರ್ತಕ್ಕಂಥ ಆಸ್ಥಾನ ನಿಮ್ಮದು ಆಗಿದೆ. ಅದೃಷ್ಟ ನಿಮ್ಮದು. ಓಡುವ ಕುದುರೆ ನೀವೀಗ. ಈ ಓಡುವ ಕುದುರೆಗೆ ಎಲ್ಲೂ ನಿಮಗೆ ಅಡ್ಡಿ ಆತಂಕ ಇಲ್ಲ. ಆದರೆ ಯಾವುದು ಧರ್ಮ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ನಮಗಿದರಿಂದ ಆಗುವ ಲಾಭಗಳೇನು, ನಾವು ಸಮಾಜಕ್ಕೆ ಏನು ಮಾಡಬಹುದು, ಆ ಚಿಂತನೆ ನೀವು ಮಾಡಿದ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಸಣ್ಣ ಪುಟ್ಟ ವಿಚಾರಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ. ಭಗವಂತ ನಿಮ್ಮೊಂದಿಗೆ ಇದ್ದಾನೆ. ನೀವು ಮಾಡುವ ಕಾಯಕ ನಿಮಗೆ ಸರಿ ಅನ್ಸೋದನ್ನ ಭಗವಂತ ಒಪ್ಪುತ್ತಾನೆ. ಭಗವಂತನ ಒಪ್ಪಿಸೋದ್ರೆ ಭಗವಂತನ ಮುಂದೆ ಲೆಕ್ಕ ಇಡೋದಲ್ಲ, ನಿಮ್ಮ ಆತ್ಮದಲ್ಲಿ ಲೆಕ್ಕ ಇಟ್ಕೊಂಡು ನೀವು ಕೆಲಸವನ್ನು ಕರೆಕ್ಟಾಗಿ ಮಾಡಿ. ಜೊತೆಗೆ ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ನಿಮಗೆ ಸರಿ ಅನ್ಸೋದನ್ನಷ್ಟೇ ನೀವು ತಗೊಳ್ಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನ ತೊಂದರೆ ಕೊಡೋರಿದ್ದಾರೆ, ನಿಂದಕರಿದ್ದಾರೆ. ಯಾರು ಏನು ಮಾತಾಡಿದ್ರು ನಿಮ್ಮ ಆತ್ಮಕ್ಕೆ ಸರಿ ಅನ್ಸೋದನ್ನು ನೀವು ತೆಗೆದುಕೊಳ್ಳಿ ಕ್ರಮವಾಗಿ. ಅಷ್ಟೇ ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ದಿರ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹಿರಿಯರ ಆಶೀರ್ವಾದ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದು ಸ್ವಲ್ಪ ಹಾಲು, ಜೇನುತುಪ್ಪನೋ, ಹಣ್ಣು ಹಂಪಲುಗಳು ಇಂತಹದ್ದನ್ನ ಯಾರಾದರೂ ಬಡ ಕುಟುಂಬದಲ್ಲಿರ್ತಕ್ಕಂಥವರಿಗೆ, ಬಡವರಿಗೆ ಒಂದಷ್ಟು ವಿನಿಯೋಗ ಮಾಡಿ. ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಾವು ಹುಬ್ಳಿ ತಾಲೂಕ್ ತಾರಿಯಾಳದಿಂದ. ಹಾ, ನಿಮ್ಮ ಹೆಸರು? ಹಲೋ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಲೋ ಹಲೋ ಹೇಳಿ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ? ಇಲ್ಲ 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 ಮೇಡಮ್, ಇಲ್ಲಿ ಹೊರಗೆ. ನಿಮ್ ಹೆಸರು ಹೇಳಿ, ಗೊತ್ತಾಗ್ಲಿಲ್ಲ. ಏನ್ ಮೇಡಮ್? ನಿಮ್ ಹೆಸರು ಗೊತ್ತಾಗ್ಲಿಲ್ಲ, ನಿಮ್ ಹೆಸರು ಹೇಳಿ ಅಂತ ಕೇಳ್ತಾ ಹುಬ್ಳಿ ತಾಲೂಕು ತಾರಿಯಾಳ ಹುಬ್ಳಿಯಿಂದ ತಾರಿಯಾಳ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ ಬಗ್ಗೆ, ನಮ್ ಸ್ವಲ್ಪ ಮನಿ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಯ್ತು. ಸರಿ, ಮಾತಾಡಿ. ಹಲೋ. ಆಯ್ತು. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ, ಮಾತಾಡಿ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ. ಒಳ್ಳೇದಾಗ್ಲಿ ಗುರುಜಿ, ತಮ್ಮಿಂದ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂತೀನಿ ಗುರುಜಿ. ತಾರಿಯಾಳದಿಂದ ಹುಬ್ಳಿ ತಾಲೂಕು. ಆಗ್ಲಿ, ಹೇಳಿಪ್ಪ, ಏನ್ ವಿಚಾರ ತಿಳ್ಕೋಬೇಕಿತ್ತು? ಗುರುಜಿ, ನಮ್ದು ಮನಿ ಒಳಗ ಬಾಳ ಸಮಸ್ಯೆ ಆಗ್ಬಿಟ್ಟೈತಿ. ಮನಿ ಕಟ್ಬೇಕಂತೇಳಿ ವಿಚಾರ ಮಾಡಿದೇವಿ ಗುರುಜಿ. ಅದು ಮನಿ ಆಗ್ತತಿವೋ ಇಲ್ಲೋ ಅಂತೇಳಿ ತಮ್ಮನ್ನ ಕೇಳ್ಕೊಂತಿದ್ದೀನಿ. ಮತ್ತು ಮನಿ ಒಳಗ ಸರಿಯಾಗಿ ಇದು ಆದಾಯ ಕಡಿಮೆ, ಖರ್ಚು ಜಾಸ್ತಿ ಗುರುಜಿ. ಈ ತರ ಮನಿ ಒಳಗ ಒಬ್ಬರನ್ನ ಆಗಿ ಬರಂಗಿಲ್ಲ. ಏನ್ ಕೆಲಸ ಈ ತರ ಆಗ್ತದೆ ಗುರುಜಿ. ಏನ್ ಮಾಡ್ಬೇಕು ಬಾಳ ಸಂಕಷ್ಟದೊಳಗೆ ಸಿಕ್ಕೊಂಡ್ಬಿಟ್ಟಿವಿ ಗುರುಜಿ. ಇಲ್ಲ, ಧೈರ್ಯ ತಂದ್ಕೊಳ್ಳಿ, ಭಗವಂತ ಇದ್ದಾನೆ ನಿಮ್ಮೊಂದಿಗೆ. ಏನ್ ಕೆಲಸ ಮಾಡ್ತೀರಿ ತಾವು? ತಮ್ಮ ವೃತ್ತಿ ಧರ್ಮ ಏನು? ನಾವು ಅಗ್ರಿಕಲ್ಚರ್ ಕೆಲಸ ಮಾಡ್ತೇವೆ ಗುರುಜಿ. ನಿಮ್ ಭಾಗದಲ್ಲೂ ಮಳೆ ಜಾಸ್ತಿ ಇದೆಯಾ? ಮಳಿ ಬಾಳ ಗುರುಜಿ. ಒಂದ್ 3-4 ದಿನದಿಂದ ಮಳಿ ಬಾಳ ಜಾಸ್ತಿ ಆಗಿಬಿಟ್ಟೈತಿ. ಬಂದಿದ್ದೆಲ್ಲ ಪೈರು ನೆಲಕ್ ಬಿತ್ತು, ಎಲ್ಲಾ ಸತ್ಯಾನಾಶ ಆಗಿಬಿಟ್ಟೈತಿ ಗುರುಜಿ. ಏನ್ ಮಾಡ್ಬೇಕು? ಸಾಕಷ್ಟು ಜನ ರೈತರು ಇದೇ ತರ ಕಣ್ಣೀರ್ ಹಾಕ್ತಿದ್ದಾರೆ. ಬೆಳೆದ ಬೆಳೆ ಎಲ್ಲಾನು ನೀರ್ ಪಾಲಾಗೋಯ್ತು, ಎಲ್ಲ ಭೂಮಿ ನೀರ್ ಸೇರ್ಕೊಂಡ್ಬಿಡ್ತು, ಕೆರೆ ಬಾವಿಗಳು ತುಂಬಿ ಕೋಡಿ ಹರಿಕ್ ಶುರುವಾಯ್ತು, ಎಲ್ಲ ಒಂಥರ ಜಲಪ್ರಳಯ ತರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ತಮ್ಮ ಮನೋಕಾಮನೆ ಏನಿದೆ, ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡಿದ್ದೀರಿ, ಒಂದು ಮನೆ ಕಟ್ಟಬೇಕು, ಒಂದು ಸ್ವಂತ ಗೂಡು ಮಾಡ್ಕೋಬೇಕು ಅಂತ, ಅದನ್ನ ಆದಷ್ಟು ಬೇಗ ಮಾಡ್ತೀನಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಧೈರ್ಯವಾಗಿರಿ. ಭಗವಂತ ನಿಮಗೆ ಏನ್ ಕೊಡಬೇಕು, ಯಾವ ಪ್ರಕಾರ ನಡೆಸಬೇಕು ಅದು ನಡೆಸ್ತಾನೆ. ಎಷ್ಟು ಜನ ಮಕ್ಕಳು ತಮಗೆ? ಗುರುಜಿ, ನಮ್ ತಂದೆಯವರು ನಿಮ್ ಜೊತೆ ಮಾತಾಡ್ಬೇಕಂತ ಬಹಳ ಕಾತುರದಿಂದ ಇದು ಮಾಡಾತಾರ ಗುರುಜಿ. ಕೊಡಪ್ಪ. ಅವರು ಅಲ್ಲಿ ಕೆಳಗಿಂದ ಇದ್ರೊಳಗಿದ್ದಾರೆ ಗುರುಜಿ. ಆದ್ರೆ ಅವರು 15-20 ವರ್ಷದಿಂದ ಜನಸೇವೆ ಮಾಡಿದ್ರು ಗುರುಜಿ. ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಲೆಕ್ಕ ಹರಿತಾ ಇಲ್ಲ. ಜನ ಗಳಿಸಿದ್ರು ಹೊರತಾಗಿ ಹಣ ಗಳಿಸಲಿಲ್ಲ ಗುರುಜಿ. ನಮ್ ತಂದೆಯವರು ಕಷ್ಟಪಟ್ಟಿದ್ದು ಬಹಳ ಸಮಸ್ಯೆ ಗುರುಜಿ. ಏನ್ ಮಾಡ್ಬೇಕು ಅನ್ನೋದು ಲೆಕ್ಕ ಹರಿತಾ ಇಲ್ಲ ಗುರುಜಿ. ನಿಮ್ಮ ತಂದೆಯವ್ರ ಜೊತೆ ನಾನು ಮಾತಾಡ್ತೀನಿ. ಹತ್ತಿರದಲ್ಲೇ ಕೊಡಿ, ಇಲ್ಲ ದೂರದಲ್ಲಿದ್ರೆ ಮತ್ತೊಮ್ಮೆ ನನ್ನ ಕರೆ ಮಾಡಿ ಮಾತಾಡಿಸಿ, ನಾನು ಮಾತಾಡ್ತೇನೆ ನಿಮ್ಮನ್ನ. ಆಯ್ತು ಗುರುಜಿ, ಪರಿಹಾರ ಏನು ತಿಳಿಸ್ಬಿಟ್ಟು. ನೀವು ಪರಿಹಾರದ ಬಗ್ಗೆ ಅಷ್ಟೇ, ನೀವು ವಾಸ್ತುಗೃಹದಲ್ಲಿ ಏನ್ ತಾವು ಚಿಂತನೆ ಮಾಡ್ತಿದ್ರಿ, ಏನ್ ಕಾಯಕವನ್ನು ಮಾಡ್ತಿದ್ರಿ, ಆದಷ್ಟು ಬೇಗ ಇದರಲ್ಲಿ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಮಾಡ್ತಿರ್ತಕ್ಕಂಥ ಕಾಯಕ ಕರೆಕ್ಟ್ ಆಗಿದೆ, ಅದರಲ್ಲೇ ಮುಂದುವರಿಸಿ. ಈ ಬರ್ತಕ್ಕಂತಹ ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ನಿಮ್ಮ ಮನೆ ಪ್ರಯತ್ನದ ಬಗ್ಗೆ ಚಿಂತನೆ ಮಾಡಿ. ಆಗ ನಿಮಗೆ ಗುರುಬಲ ಇರುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ, ನಿಮ್ಮ ಸ್ವರದಲ್ಲಿ ಶಕ್ತಿ ಇರುತ್ತೆ. ಭಗವಂತ ಕಣ್ ತೆಗೆದು ನೋಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಎಲ್ಲರೂ ದುಡ್ಡು ಕಾಸು ಇಟ್ಕೊಂಡೇ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಮನೆ ಕಟ್ಟಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ಕಷ್ಟನೂ ಸುಖನೂ ಭಗವಂತ ಮಾಡಿ ಮುಗಿಸ್ತಾನೆ. ಭಗವಂತನ ಕೃಪೆ ಇರಬೇಕು. ನಾವು ಅವನು ಹೇಳಿದಂಗೆ ಕೇಳೋರೆ ಬಿಟ್ರೆ ನಾವು ಯಾರು ಮಾಡ್ತಕ್ಕಂಥವ್ರಲ್ಲ, ಅಥವಾ ನಾವ್ಯಾರು ತಂದಿದ್ದೆಲ್ಲ ಇಲ್ಲಿ ಬಿಟ್ಟು ಹೋಗಬೇಕು. ತಂದಿದ್ದು ಕೊಟ್ಟಿದ್ದನ್ನ ಬಿಟ್ಟು ಹೋಗೋದಷ್ಟೇ, ತಂದಿದ್ದು ಅಲ್ಲ. ತರಬೇಕಾದ್ರೆ ಬರಿಗೈಲೇ ಬಂದದ್ದು, ಹೋಗೋ ಬರಿಗೈಲೇ. ಆದ್ರೆ ಒಂದು ಒಳ್ಳೆ ಮನೆ ಕಟ್ಟಲಿಕ್ಕೆ ನಿಮ್ಮ ಚಿಂತನೆ ಇದೆ, ಆ ಚಿಂತನೆ ಶೀಘ್ರವಾಗಿ ಆಗುತ್ತೆ. ಒಳ್ಳೇದಾಗ್ಲಿ ಗುರುಜಿ. ಈಗ ಧನುರಾಶಿಯಿಂದ ಖಂಡಿತಮ್ಮ. ಇನ್ನೆ ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ವಿದ್ಯಾರ್ಥಿಗಳ ವಿದ್ಯಾರ್ಜನೆ, ಹಾಗೆ ಯಾವುದೇ ಕಾಯಕಕ್ಕೆ ಮುಂದಾದರೂ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವರು ಪ್ರಸ್ತುತ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವ್ಯವಹಾರಿಕವಾಗಿ ತಾವೇನು ಚಿಂತನೆ ಮಾಡಿದ್ರು ಲಾಭದಾಯಕವಾಗಿರುತ್ತೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ. ಆದರೆ ಎಲ್ಲವೂ ಸಹಿತ ತೃಪ್ತರಾಗಿದ್ದು ಎಲ್ಲವೂ ಒಳ್ಳೆಯದೇ ಆಗಿಬಿಟ್ರೆ ನಮ್ಮನ್ನು ಹಿಡಿಲಿಕ್ಕೂ ಆಗುದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು, ಆದರೆ ಸಮಸ್ಯೆಗಳು ಸಣ್ಣ ಪುಟ್ಟದಿದೆ ವಿನಃ ದೊಡ್ಡದಲ್ಲ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವೇನು ಚಿಂತನೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಪ್ರಕಾರ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಅದರ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಅರಿಶಿನ ಪುಡಿ ತೆಗೆದುಕೊಂಡು ಅದರಲ್ಲಿ 1-2 ಹನಿ ನೀರು ಹಾಕಿ ಸಣ್ಣದಾದಂತಹ ಅರಿಶಿನ ಉಂಡೆಗಳನ್ನು 4 ಉಂಡೆಗಳನ್ನು ತಯಾರು ಮಾಡ್ಕೊಳ್ಳಿ.
4 ಉಂಡೆಗಳಾಗಿ ತಯಾರು ಮಾಡಿಕೊಂಡು ಬೆಳಿಗ್ಗೆ 1 ಉಂಡೆಯನ್ನು ಮಾತ್ರ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಇನ್ನು 3 ಉಂಡೆಗಳನ್ನು ಹಾಗೇ ಇಡಿ. ಸಂಜೆ ಮನೆಗೆ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಟ ನಂತರ ಆ 3 ಉಂಡೆಗಳನ್ನು ಪುನಃ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಈ ಪ್ರಕಾರ ಇವತ್ತು ನೀವು ಮಾಡೋದ್ರಿಂದ ಒಂದಷ್ಟು ದೃಷ್ಟಿದೋಷ, ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಅನಾರೋಗ್ಯ ಸಮಸ್ಯೆ, ಜೊತೆಗೆ ಶತ್ರುಗಳ ಮಧ್ಯದಲ್ಲಿದ್ದರೂ ಮಿತ್ರರಾಗ್ತಕ್ಕಂಥ ಒಂದಷ್ಟು ಅನುಕೂಲ ಇವತ್ತು ನೀವು ಮಾಡುವ ಕಾಯಕದಲ್ಲಿದೆ. ಹಾಗಾಗಿ ಅರಿಶಿಣದಿಂದ ಈ ಪ್ರಯೋಗ ಮಾಡಿ, ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ನಿಮ್ಮ ಸ್ವಂತ ಕೆಲಸಗಳನ್ನು ಮತ್ತಷ್ಟು ರಾರಾಜಿಸ್ತೀರಿ. ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಒಂದಷ್ಟು ನಿಮ್ಮ ಸ್ಥಿತಿಗತಿಗಳನ್ನು, ಆರೋಗ್ಯದ ಬಗ್ಗೆಯೋ ಅಥವಾ ವ್ಯಾಪಾರ ವ್ಯವಹಾರಗಳ ಬಗ್ಗೆಯೋ ಸಾಕಷ್ಟು ಲಾಭವನ್ನು ತಂದುಕೊಳ್ಳುವಂಥ ಚಿಂತನೆಯಲ್ಲಿದ್ದೀರಿ. ಹೊಸದಾಗಿ ಮಾಡುವ ಕೆಲಸಕ್ಕೂ ಸಮಯ ಒಳ್ಳೆಯದಿದೆ. ಯಾಕೆಂದರೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಜೊತೆಗೆ ಶುಕ್ರ ಚೆನ್ನಾಗಿದ್ದಾನೆ. ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂತಹ ಚಿಂತನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಇವತ್ತು ತಾವು ಯಾವ ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ಆ ಬದಲಾವಣೆ ತರುವಂಥ ವಿಧಿವಿಧಾನವನ್ನು ಆಲೋಚನೆ ಮಾಡಬೇಕು. ಆದರೆ ಇವತ್ತಿನ ಕೆಲಸ ಮಾತ್ರ ಬಹಳ ಅದ್ದೂರಿತವಾಗಿರ್ತಕ್ಕಂಥದ್ದು. ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವೃತ್ತಿ ಧರ್ಮದ ವ್ಯವಹಾರಗಳು ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ ಬಹಳ ಒಳ್ಳೆ ಸಮಯ ಇದೆ, ಒಳ್ಳೆ ಕಾಲವಿದೆ. ಈ ಸಮಯದಲ್ಲಿ ತಾವೇನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತ್ರ ಮನಸ್ಸಲ್ಲಿ ನೋವು ಉಂಟಾಗ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧ ಚೆನ್ನಾಗಿದ್ದಾನೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಇರುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಯಾಕೆಂದ್ರೆ ಗುರು ತನ್ನ ಕ್ಷೇತ್ರದಲ್ಲಿದ್ದಾನೆ. ಕುಂಭರಾಶಿಗೆ ಗುರು ಬಂದಿದ್ರಿಂದ ಮನಸ್ಸು ತುಂಬಾ ಒಂಥರ ಆಘಾತಕಾರಿ ವಿಚಾರಗಳು, ಅಂದ್ರೆ ಕೆಲಸಕ್ಕೆ ಬಾರದಂತ ವಿಚಾರ ನೋವು ಕೊಡ್ತಕ್ಕಂಥದ್ದು, ಕೆಲಸ ಇನ್ನೇನು ಆಯ್ತಪ್ಪ ಪರವಾಗಿಲ್ಲ ಆಗುತ್ತೆ ಅಂತ ಮನಸ್ಸಲ್ಲಿ ಆಸೆ ಇರತಕ್ಕಂಥದ್ದು, ಅಥವಾ ಯಾರಾದರೂ ಏನಾದ್ರು ಕೊಡ್ತೀವಿ ಅಂತ ಹೇಳುವಂಥದ್ದು, ಅಥವಾ ನಿಮ್ಮ ಕಾಯಕದಲ್ಲಿ ನಿಮಗೆ ಅರಿವಿಲ್ಲದಂತ ರೀತಿ ಕೆಲವು ಮುಂದೆ ಹೆಜ್ಜೆ ಹಾಕಿ ಪುನಃ ಕಣ್ಣೀರು ಹಾಕುವಂಥದ್ದು. ಹೀಗೆ ಭಗವಂತ ಒಂದಲ್ಲ ಒಂಥರ ಅಚಾತುರ್ಯಗಳನ್ನು ಕೊಡ್ತಿರ್ತಾರೆ. ಅದರಿಂದ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನವೂ ಸರಿ ಇಲ್ಲ, ಗುರು ಇರ್ತಕ್ಕಂಥ ಆಸ್ಥಾನವೂ ಸರಿ ಇಲ್ಲ. ಕುಂಭರಾಶಿಯವರ ಫಲದಲ್ಲಿ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಬಹುದು ಹೇಗೆ? ಶ್ರದ್ಧೆಯಿಂದ ಭಕ್ತಿಯಿಂದ ಶಿವಧ್ಯಾನವನ್ನು ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಷ್ಠ ಆಪೋ ಭವಂತು ಭೀತೇಂ ಶಯೋರ್ವಿಶ್ರವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಸಾಧ್ಯವಾದಷ್ಟು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಬಡತನದಲ್ಲಿರ್ತಕ್ಕಂಥವ್ರಿಗೆ, ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ನಿಮ್ಮ ಕೈಲಿ ಏನು ಸೇವೆ ಆಗುತ್ತೋ ಆ ಸೇವೆಯನ್ನು ಮಾಡ್ತಾ ಹೋಗಿ. ನೀವು ತಿನ್ನೋದು ಮಧ್ಯಾಹ್ನ ಇಷ್ಟನ್ನ, ರಾತ್ರಿ ಇಷ್ಟನ್ನ, ಬೆಳಿಗ್ಗೆ ಅಷ್ಟು ಟಿಫನ್, ಹಾಕೊಳ್ಳೋಕ್ಕಂತೂ ಒಳ್ಳೆ ಬಟ್ಟೆ ಇದ್ದೇ ಇದೆ. ಇನ್ನು ಭಗವಂತ ನಮಗೆ ಕೊಟ್ಟಿದ್ರಲ್ಲಿ ಇರೋದ್ರಲ್ಲಿ 4 ಜನಕ್ಕೆ ತೃಪ್ತರಾಗಿ ಇನ್ನೊಬ್ಬರನ್ನ ತೃಪ್ತಿಪಡಿಸ್ತಾ ಹೊರಟ್ರೆ ನಿಮ್ಮ ಜೀವನನ ಭಗವಂತನೇ ತೃಪ್ತಿಪಡಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ವಿಶೇಷವಾಗಿದೆ. ಅದರಿಂದ ಇವತ್ತು ಲಾಭವಾಗಿ ನೋಡ್ತೀರಿ. ನಿಮ್ಮ ಸ್ಥಿತಿಗತಿಗಳ ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನದ ಬಗ್ಗೆ ಆಲೋಚನೆ ಮಾಡ್ತೀರಿ. ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಧರ್ಮದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ನಿಮ್ಮ ಸ್ಥಿತಿಗತಿಗಳಲ್ಲಿ ಒಂದಷ್ಟು ಲಾಭಗಳನ್ನು ತಂದುಕೊಳ್ತಕ್ಕಂಥದ್ದು, ರೂಪುರವೇಶಗಳನ್ನು ತಿದ್ದುಕೊಳ್ತಕ್ಕಂಥದ್ದು, ಇನ್ನೇನಾದ್ರು ಒಂದು ಬದಲಾವಣೆ ತಂದುಕೊಂಡು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತಕ್ಕಂಥದ್ದು ಸಾಕಷ್ಟು ಲಾಭವಿದೆ. ಇವತ್ತಿನ ದಿವಸ ಸಾಕಷ್ಟು ಅರ್ಥಗರ್ಭಿತವಾದಂಥ ಜೀವನವನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ ಅಥವಾ ಸಂಜಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಜಾಕಾಲ ಆದರೂ ಸರಿ, ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಂದು ಕರೆ ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮಾ. ಮ್ಯಾಮ್ ನನ್ನ ಹೆಸರು ಬೇಡ. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತಿರಮ್ಮ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಆಯ್ತು, ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ ಮ್ಯಾಮ್, ಓಕೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು BCA ಆಗಿದೆ. ಸೊ ನಾನು ಜಾಬ್ಗೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಎಲ್ಲಿ ಜಾಬ್ ಸಿಗ್ತಾ ಇಲ್ಲ. ಮೊದಲು ಬ್ಯಾಂಗ್ಳೂರಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ ಗುರುಜಿ, HGS ಅಲ್ಲಿ. ಆಮೇಲೆ ಕೊರೋನಾ ಬಂದ್ಬಿಟ್ಟು ನಾನು ಮನೆಗ್ ಬಂದು ಕೂತ್ಬಿಟ್ಟೆ. 2 ವರ್ಷ ಆಯ್ತು, ಎಲ್ಲಿ ನನ್ ಕೆಲ್ಸನೇ ಸಿಗ್ತಾ ಇಲ್ಲ. ಆಮೇಲೆ ತುಂಬಾ ಹುಡುಕ್ತಾ ಇದೀನಿ ಗುರುಜಿ, ಕೆಲಸ ಎಲ್ಲೂ ಸಿಗ್ತಾ ಇಲ್ಲ. ತುಂಬಾ ನಿರಾಸೆ ಆಗ್ಬಿಟ್ಟಿದೆ ಗುರುಜಿ. ಮತ್ತೆ ಮನೇಲಿ ಮದ್ವೆಗೆ ಹುಡುಕ್ತಾ ಇದ್ದಾರೆ, ಮದ್ವೆನೂ ಕೂಡ ಸರಿಯಾಗಿ ಸೆಟ್ ಆಗ್ತಿಲ್ಲ ಗುರುಜಿ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಚಿಂತೆ ಮಾಡಬೇಡಮ್ಮ, ನಿನ್ನ ಸ್ವರತರಂಗ ಚೆನ್ನಾಗಿದೆ.
ನಿನ್ನ ಸ್ವರತರಂಗ ಪ್ರಕಾರ ಈ ಜನವರಿ 14 ಸಂಕ್ರಾಂತಿ ಆಗೋ ತನಕನೂ ಸ್ವಲ್ಪ ಕಷ್ಟಗಳೇ. ಪ್ರಸ್ತುತ ನಿನಗೆ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ, ಅದರಿಂದ ನಿನ್ನ ಆರೋಗ್ಯನೂ ಹದಗೆಡ್ತಾ ಇದೆ. ಈ ಕಳೆದ 4 ತಿಂಗಳಿಂದ ಅಂತೂ ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತಾ ಇದೆಯಾ. ಜೊತೆಗೆ ಯಾರು ನನ್ನವರು, ಯಾರು ಬೇರೆಯವರು, ನಾನು ಯಾರನ್ನು ಮಾತಾಡಬೇಕು, ಯಾರೊಂದಿಗೆ ನಾನು ವ್ಯವಹರಿಸಬೇಕು, ಅಥವಾ ಏನಾದ್ರು ಒಂದು ಮಾತು ಯಾರಂದ್ರೆ ಹೇಳ್ಕೊಂಡ್ರೆ ಅದು ಇನ್ನೊಂಥರ ಬೇರೆ ಸಮಸ್ಯೆನೇ ಆಗ್ಬಿಡುತ್ತೆ. ಇಂತಹ ಪರಿಸ್ಥಿತಿ ಇವತ್ತು ನೀನು ಅನುಭವಿಸ್ತಾ ಇದೆಯಾ. ಹಾಗಾಗಿ ನಿನ್ನ ಸ್ವರತರಂಗ ಪ್ರಕಾರ ಜನವರಿ 14 ಸಂಕ್ರಾಂತಿ ಹಬ್ಬ ಆಗೋ ತನಕ ಇಂಥದ್ದೇ ಸಂಕಷ್ಟಗಳಿದೆ. ಈಗ ದುಡುಕಿ ನೀನು ಯಾವ ತೀರ್ಮಾನ ತಗೋಬೇಡ. ಮತ್ತೆ ಯಾರೊಬ್ರು ಏನೋ ಕೆಲಸ ಕೊಡಿಸ್ತೀನಿ ಅಂತಲೋ, ಅಥವಾ ಯಾರೋ ಸಹಾಯ ಮಾಡ್ತೀನಿ ಅಂತಲೋ, ಅಥವಾ ನಾನು ಇದ್ದೀನಿ ಬಾ ಅಂತ ಹೇಳೋಂತಲೋ ಇಂತಹ ಮಾತುಗಳಿಗೆ ನೀನು ಮರಳಾಗ್ಬೇಡ. ಯಾಕಂದ್ರೆ ಈಗ ನೀನು ಮೋಸಕ್ಕೊಳಗಾಗುವಂತ ಪರಿಸ್ಥಿತಿಗಳು ಸಾಕಷ್ಟು ಇದೆ. ಈ ಕಳೆದ 4 ತಿಂಗಳಿಂದ ನಿನ್ನ ಭವಿಷ್ಯದಲ್ಲಿ ತುಂಬಾ ಬದಲಾವಣೆ ಇರೋದ್ರಿಂದ, ನಿನ್ನ ಸುಂದರವಾದಂತಹ ಬದುಕಿಗೆ ಒಂದು ಕಪ್ಪು ಚುಕ್ಕೆ ಬೀಳುವಂತಹ ಪರಿಸ್ಥಿತಿಗಳೇ ಸಾಕಷ್ಟು ಇರೋದ್ರಿಂದ ಜನವರಿ 14ರವರೆಗೂ ನೀನು ಹಾಕುವ ಪ್ರತಿ ಹೆಜ್ಜೆ ಬಹಳ ಜೋಪಾನ ಇರಬೇಕು. ಮತ್ತು ಆರೋಗ್ಯದಲ್ಲೂ ಮೇಲಿಂದ ಮೇಲೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಾಧಿಸ್ತಾ ಇರುತ್ತೆ ನಿನಗೆ. ಅದರಿಂದ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲೂ ನಿನ್ನ ಆಲೋಚನೆ ಬೇಕು. ಈಗ ತಕ್ಷಣಕ್ಕೆ ಹೇಗಿದೆಯೋ ಹಾಗೆ ಇದ್ಬಿಡು. ಭಗವಂತ ನೋಡಮ್ಮ, ನೀನ್ ಏನ್ ಸಂಪಾದನೆ ಮಾಡಿದ್ರು ಒಂದು ತನ್ನ ಮಲಗಕ್ಕೆ ಒಳ್ಳೆ ಜಾಗ, ಜೊತೆಗೆ ಇರತಕ್ಕಂಥದ್ದು ಈಗ ನೀನ್ ತಂದೆ ತಾಯಿ ಒಂದು ಇದರಲ್ಲಿದ್ಯಾ, ತಂದೆ ತಾಯಿ ಸುಭದ್ರತೆಯಲ್ಲಿ ಇರೋದ್ರಿಂದ ಅವ್ರು ಕೊಡುವಂತ ಊಟದಲ್ಲಿ ನೆಮ್ಮದಿಯಾಗಿರ್ಬೋದು. ನಿನ್ನಲ್ಲಿ ವಿದ್ಯೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಿನ್ನ ಸ್ವರತರಂಗ ಪ್ರಕಾರ ನಾಳೆ ದಿವಸ ನೀನು ಮಾಡದಿರತಕ್ಕಂಥ ತಪ್ಪಿಗೆ ನೀನು ತಲೆ ಬಗ್ಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ರೆ ಆ ನೋವು ನಿನಗೆ ಬರುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಜನವರಿ 14 ಸಂಕ್ರಾಂತಿ ಹಬ್ಬ ಆಗೋ ತನಕ ನೀನು ಮನೆ ದಾಟೋದು ಬೇಡ. ಗುರುಜಿ, ಹೇಳಮ್ಮ. ಗುರುಜಿ, ನಾನು ಬಾಮುಲ್ ನಂದಿನಿ ಗೌರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀನಿ ಗುರುಜಿ. ಡಿಸೆಂಬರ್ 12ನೇ ತಾರೀಕಿಗೆ ಎಕ್ಸಾಮ್ ಇದೆ ಬೆಂಗಳೂರಲ್ಲಿ. ಸೊ ಅದಕ್ಕೆ ನಾನು ನಿಮ್ಗೆ ಅದ್ರಲ್ಲಿ ಅಟ್ಲೀಸ್ಟ್ ನನಗೆ ಒಂದು ಗೌರ್ಮೆಂಟ್ ಕೆಲಸನಾದ್ರೂ ಸಿಗೋಗಾದ್ರೆ ತುಂಬಾ ಒಳ್ಳೇದಾಗುತ್ತೆ ಗುರುಜಿ. ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಚೆನ್ನಾಗಿರುತ್ತೆ ಗುರುಜಿ ನಮಗೆ. ಆಯ್ತಮ್ಮ, ನೀನ್ ಪಾರ್ಟಿಸಿಪೇಟ್ ಮಾಡು, ಬೇಡ ಅಂತ ನಾನು ಹೇಳಲ್ಲ. ಹಾಗೂ ಸಹಿತ ನಿನ್ನ ಪೋಷಕರನ್ನ ನಿನ್ನ ಜೊತೆಲಿ ಇಟ್ಕೊಂಡು ನೀನು ಮುಂದುವರಿಸು. ಏನೇ ಆದ್ರೂ ನೀನು 14ರ ತನಕ ಸ್ವಲ್ಪ ಹಾಕುವ ಪ್ರತಿ ಹೆಜ್ಜೆ ಜೋಪಾನವಾಗಿರು. ಆಯ್ತು ಗುರುಜಿ, ಆಯ್ತು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕು, ಒಳ್ಳೇದಾಗ್ಲಿ. ನಿನಗೆ ಆದಷ್ಟು ನಿನ್ನ ಮನಸ್ಸಲ್ಲಿರುವಂತ ರೀತಿಯಲ್ಲಿ ನಿನ್ನ ಕಾರ್ಯಸಿದ್ಧಿ ಆಗ್ಲಿ. ನಾನು ಸಹಿತ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ಒಳ್ಳೇದಾಗ್ಲಮ್ಮ. ದಾವಣಗೆರೆಯಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನು ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ನಮಸ್ಕಾರ ಮಾರ್ಸಿ ಆನಂದ್ ಗುರುಜಿಗೆ. ಗುರುಗಳೇ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನನ್ನ ಜೀವನದಲ್ಲಿ ಪದೇ ಪದೇ ಕಷ್ಟ ಬರುತ್ತೆ ಗುರುಗಳೇ. ನನಗೆ ಯಾರ ರಾಶಿ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ವಯಸ್ಸು 40 ಗುರುಗಳೇ. ಇವಾಗ ನನ್ನ ಕೂದೂರು ಬಂದು ಕಲಬಾವಿ, ಅಲ್ಲಿಂದ ಬಂದು ಬೆಳಗಾವದಲ್ಲಿ ಉಳಿದಿದ್ದೇನೆ. ಇಲ್ಲೇ ಉಳಿದು ಆಟೋ ನಡೆಸ್ತಾ ಇದ್ದೇನೆ ಗುರುಗಳೇ. ನನ್ನ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ. ನಿಮ್ಮ ಪ್ರೋಗ್ರಾಮ್ ನೋಡ್ತೇನೆ, ಹಮೇಶಾ ನೋಡ್ತೇನೆ ಗುರುಗಳೇ. ನೀವು ಹೇಳಿದ ಅನುಷ್ಠಾನ ಎಲ್ಲ ಮಾಡಿದ್ದೇನೆ. ಆದರೆ ನೀವು ಸಹಾಯ ಮಾಡಬೇಕು ಹಂಗೆ ಹಿಂಗೆ ಅಂತಿರಲ್ಲ. ನಾನು ಎರಡು ರಾಶಿನ ನಂಬಿದ್ದೇನೆ ಗುರುಗಳೇ. ಒಂದು ಸಿಂಹ ರಾಶಿ, ಒಂದು ಕನ್ಯಾ ರಾಶಿನ. ಅವು ನೀವು ಹೇಳಿದ್ನೆಲ್ಲ ಮಾಡ್ತೇನೆ. 6 ಮಂದಿಗೆ, ಎಷ್ಟೋ ಮಂದಿಗೆ ಸಹಾಯ ಮಾಡಿದ್ದೇನೆ. ಸಹಾಯ ಮಾಡಿದ್ರೆ ಜನ ನನಗೆ ತಿರುಗಿ ಬೀಳ್ತಾರೆ ಗುರುಗಳೇ. ನನ್ನ ನಕ್ಷತ್ರ ಏನು ನನಗೆ ಗೊತ್ತಿಲ್ಲ ಗುರುಗಳೇ. ನನ್ನ ಯೂಸ್ ಮಾಡ್ತಾರೆ ಗುರುಗಳೇ. ಎಲ್ಲರೂ ಯೂಸ್ ಮಾಡಿ ಕೈ ಬಿಡ್ತಾರೆ. ಏನು ಮಾಡ್ಬೇಕು ಅನ್ನೋದು ನಂಗೆ ತಿಳಿತಾ ಇಲ್ಲ ಗುರುಗಳೇ. ನನ್ನ ಕಷ್ಟ ಭಯಂಕರ ಇದೆ. ಕಷ್ಟ ಅಂದರೆ ನನಗೆ 3 ಮಕ್ಕಳಿದಾವೆ ಗುರುಗಳೇ. ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳಿಗೂ ಪದೇ ಪದೇ ಹೊಟ್ಟೆ ನೋವು ಅದು ಇದು ಬರುತ್ತೆ. ನಮ್ಮ ಇಬ್ಬರಿಗೂ ಯಾವ ನಕ್ಷತ್ರ ಯಾವ ರಾಶಿ ಅನ್ನೋದು ನಮ್ಗೆ ಇಬ್ಬರದು ಗೊತ್ತಿಲ್ಲ ಗುರುಗಳೇ. ನನಗೆ ಅವಳ ಹೆಸರು ಸಿದ್ದವ್ವ ಅಂತೇಳಿ, ನನ್ನ ಹೆಸರು ಮಂಜುನಾಥ್ ಅಂತೇಳಿ ಗುರುಗಳೇ. ನನ್ನ ಮಕ್ಕಳು ಇವಾಗ ಒಬ್ಬನಿಗೆ 21 ವರ್ಷ, ಒಬ್ಬಳಿಗೆ 19, ಒಬ್ಬನಿಗೆ 16 ನಡೆದಿದೆ ಗುರುಗಳೇ. ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ. ಮಕ್ಕಳು ದಾರಿ ಬಿಡ್ತಿದ್ದಾರೆ ಗುರುಗಳೇ. ಮಾತು ಕೇಳ್ತಾರೆ, ಆದ್ರೆ ದುರ್ಚಟಗಳು ಇಲ್ಲ. ಅವ್ರು ಹುಂಬತನ ಮಾಡ್ತಾರೆ ಗುರುಗಳೇ. ನನ್ನ ಜೀವನದಲ್ಲಿ ಭಯಂಕರ ಕಷ್ಟ ಇದೆ ಗುರುಗಳೇ. ನನ್ನ ಕಷ್ಟವನ್ನು ಪರಿಹಾರ ಮಾಡಿ ನನಗೆ ಏನು ಅನುಷ್ಠಾನ ಮಾಡುವುದು ಹೇಳಿದರೆ ನಾನು ಮಾಡ್ತೇನೆ ಗುರುಗಳೇ. ನಿಮ್ಮನ್ನು ನಾನು ಸಾಮ್ರಾಜ್ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿದ್ದೆ ಗುರುಗಳೇ. ಆ ಟೈಮ್ದಲ್ಲಿ ನಾನು ಅಯ್ಯಪ್ಪನ ಮಾಲೆ ಹಾಕಿದ್ದೆ. ನೀವು ನಿಮ್ಮ ಕೊಳ್ಳಲ್ಲಿರುವ ಮಾಲೆಯನ್ನು ನನಗೆ ತೆಗೆದು ಕೊಟ್ಟು ನೀವು ನನಗೆ ಆಶೀರ್ವಾದ ಮಾಡಿದಿರಿ ಗುರುಗಳೇ. ಆದರೆ ನನಗೆ ಏಳಿಗೆಯನ್ನೂ ಆಗ್ತಾ ಇಲ್ಲ ಗುರುಗಳೇ. ಪದೇ ಪದೇ ಕಷ್ಟ. ಏನು ಮಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ. ಜೀವನದಲ್ಲಿ ಒಂದು ಟೈಮ್ದಲ್ಲಿ ಸತ್ತು ಉಳಿದಿದ್ದೇನೆ ಗುರುಗಳೇ. ಸತ್ತು ಉಳಿದು ಊರು ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೇನೆ ಬೆಳಗಾಂದಲ್ಲಿ. ಈಗ ಇಲ್ಲಿರೋದು ಬೆಳಗಾಂದಲ್ಲಿ ಬಾಡಿಗೆ ಮನೆಯಲ್ಲಿ. ಸ್ವಂತ ಮನೆ ಏನೂ ಇಲ್ಲ ಗುರುಗಳೇ. ನನ್ನ ಜೀವನದಲ್ಲಿ ಸ್ವಂತ ಮನೆ ಕಟ್ತೇನೆ ಇಲ್ಲ ಅನ್ನೋದು ನನಗೂ ಅದು ತಿಳಿತಾ ಇಲ್ಲ. ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮ್ಯಾಗ ಇರಲಿ ಗುರುಗಳೇ. ನಮ್ಮ ಕುಟುಂಬದ ಮನೆಯ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಗುರುಗಳೇ. ನಿಮ್ಮನ್ನು ನಂಬಿದ್ದೇವೆ ಗುರುಗಳೇ. ಕೈ ಬಿಡಬೇಡಿ. ದಯವಿಟ್ಟು ನಮಗೆ ಸಹಾಯ ಮಾಡಿ ಗುರುಗಳೇ.
ನೋಡಿ, ಈತ ಮಾಡ್ತಿರ್ತಕ್ಕಂತಹ ಉದ್ಯೋಗ ಜೊತೆಗೆ ಈತನ ಉದ್ಯೋಗದಲ್ಲಿ ಒಂದಷ್ಟು ಸಹಾಯ ಮಾಡಬೇಕು ಅನ್ನೋ ಮನಸ್ಸು. ಆದರೆ ಮನುಷ್ಯನಿಗೆ ಗ್ರಹಗತಿಗಳಂತ ಒಂದಿದೆಯಲ್ಲ, ಆ ಗ್ರಹಗತಿಗಳ ಆಟ ಏನಿದೆಯೋ ಅದು ನಡಿಲೇಬೇಕು. ಅದನ್ನು ವಿಧಿ ಯಾರೂ ತಪ್ಸಕ್ಕಾಗುವುದಿಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಬರೆದಿಟ್ಟಿರ್ತಾನೆ. ಬರೆದಿರ್ತಕ್ಕಂಥದ್ದು ತಪ್ಸಕ್ಕಾಗಲ್ಲ. ಆದರೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಂಡು ಆ ಕಷ್ಟ ಆ ಕ್ಷಣಕ್ಕಿರ್ತಕ್ಕಂಥದ್ದನ್ನು ಪಾರು ಮಾಡ್ಕೋಬಹುದು. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಮೊದಲು ಕೇಳಿದ್ರಿ ನನ್ನ ರಾಶಿ ಯಾವುದು, ನಕ್ಷತ್ರ ಯಾವುದು. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಕನ್ಯಾ ರಾಶಿ ನೋಡ್ತಿದ್ದೀರಿ, ಕರೆಕ್ಟ್ ಆಗಿದೆ. ಆದರೂ ಮಕ ನಕ್ಷತ್ರ ಸಿಂಹರಾಶಿಗೆ ಕಡೆ ಭಾಗದಲ್ಲಿ 4ನೇ ಪಾದದಲ್ಲಿರೋದ್ರಿಂದ ನೀವು ಸಿಂಹರಾಶಿನೇ ನೋಡಬೇಕು, ಅದೇ ಕರೆಕ್ಟ್. ಇನ್ನು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ಅವರಿಗೆ ಶತಭಿಷ ನಕ್ಷತ್ರ ಕುಂಭರಾಶಿ ಇದೆ. ಅವರ ಆರೋಗ್ಯ, ಅವರ ಮನಸ್ಸು, ಅವರ ಚಂಚಲತೆ, ಪ್ರಸ್ತುತ ಕುಂಭರಾಶಿಯವರಿಗೆ ಟೈಮ್ ಅಷ್ಟು ಸರಿ ಇಲ್ಲ, ಅದನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆ ನೀವು ಹಾಕುವ ಹೆಜ್ಜೆಯಲ್ಲಿ ಧರ್ಮ ಮಾರ್ಗ ಇದೆ. ಸಂಪಾದನೆ ಕಡಿಮೆ ಆದರೂ 4 ಜನಕ್ಕೆ ಅನುಕೂಲವಾಗಿ ಬದುಕಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು, ಸದಾಕಾಲ ನನ್ನ ಜೀವನ ಸರಿ ಇರಬೇಕು ಅಂತ ಚಿಂತನೆ ಮಾಡ್ತೀರಿ. ಆದರೆ ಭಗವಂತ ಕೊಟ್ಟ 10 ರೂಪಾಯಿನಲ್ಲಿ ನೀವು 6 ರೂಪಾಯಿನ ಖರ್ಚು ವೆಚ್ಚದಲ್ಲಿ ನೋಡಿದ್ರೆ ಇನ್ನು 2 ರೂಪಾಯಿ ಉಳಿಸ್ಕೊಂಡು 2 ರೂಪಾಯಿ ದಾನ ಧರ್ಮ ಮಾಡೋದು ಬಹಳ ಕಷ್ಟವೇ. ಆದರೆ ಏನೇ ಆದರೂ ಸಹಿತ ಸಭೆ ಸಮಾರಂಭಗಳಲ್ಲಿ ನಾನು ಕಾಣಿಸಬೇಕು, ನಾನು ಮುಂದಿರಬೇಕು, ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಬೇಕು ಅನ್ನೋ ಆಸೆ ನಿಮ್ಮ ರಾಶಿ ಮೇಲೆ ಬರುತ್ತದೆ. ಈಗಿರ್ತಕ್ಕಂತಹ ಫಲಾಫಲಗಳಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು, ಏನೋ ಒಂದು ಒಳ್ಳೆ ಅನುಕೂಲ ಆಗಬೇಕು ಅಂತ ಚಿಂತನೆ ಮಾಡ್ತಿದ್ರಿ. ಅದು ಅತಿ ಶೀಘ್ರದಲ್ಲಾಗುತ್ತೆ, ಭಯಪಡಬೇಡಿ. ಆದಷ್ಟು ಈ ಫೆಬ್ರವರಿ 16ನೇ ತಾರೀಕು ಕಳೆಯೋ ತನಕ ಹೀಗೆ ಇರುತ್ತೆ. ಫೆಬ್ರವರಿ 16ನೇ ತಾರೀಕು ಕಳೆದ ಮೇಲೆ ನಿಮ್ಮ ಭವಿಷ್ಯ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಇದು 3ನೇ ಶುಭ ಕಾರ್ತಿಕ ಸೋಮವಾರ. ಹಾಗಾಗಿ ಇವತ್ತಿನ ಈ ಶುಭ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಗುರುಜನ ನೇತೃತ್ವದಲ್ಲಿ ನೆರವೇರಿಸಲಾಗುತ್ತದೆ ವಿಶೇಷವಾದಂತಹ ಶಿವಾರಾಧನೆ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋಂ ವೃಕ್ಷೀಯಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದ ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ. ಭಗವಂತ, ಕಾರ್ತಿಕ ಮಾಸದ 11 ದಿನವೂ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಕಾರ್ತಿಕ ಸೋಮವಾರ ಬಂದರೂ ಇನ್ನು ಕೃಷ್ಣ ಪಕ್ಷದಲ್ಲಿದ್ದೇವೆ, ಇನ್ನೇನು ಆಗೋದು ಅಂದರೆ ಇನ್ನೊಂದು ಸೋಮವಾರ ಮಾತ್ರ ನಮಗೆ ಸಿಗುವಂಥದ್ದು. ಆದರೆ ಈ ಬಾರಿ ಶನಿವಾರ ಅಮಾವಾಸ್ಯೆ ಆದ್ದರಿಂದ ಅಟ್ಲೀಸ್ಟ್ ಸೋಮವಾರ ಅಮಾವಾಸ್ಯೆ ಆಗಿಬಿಟ್ಟಿದ್ರು ಬಹಳ ಚೆನ್ನಾಗಿತ್ತು. 5 ಸೋಮವಾರ ಸಿಕ್ಬಿಡೋದು, ಆಗ ತಲಕಾಡಲ್ಲಿ ಪಂಚಲಿಂಗ ದರ್ಶನ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಸಾಂಬ ಸದಾಶಿವನಿಗೆ ನಡೆಯುವಂತಹ ಅಭಿಷೇಕವನ್ನು ದರ್ಶನ ಮಾಡ್ಕೊಳ್ಳೋಣ. ಗೋಕ್ಷೀರ ಮತ್ತು ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡಿ ಭಗವಂತನ ದರ್ಶನ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಮಾಪೋಹಿಷ್ಟಾಮ ಯೋಗವಸ್ಥಾನ ಓಜೇ ದದಾತನ ಮಹೇಡಾಯಕಸೆ ಯೋಗಸ್ಸೂನ ಓಜಸ್ತಸ್ಸಗಾಯ. लंबितां भुजंगां शिव शिव वल्लरी विराजमानं धरि धरि चंद्रशेखरे रति पुरस्तिकंठ संतति प्रमोदमान मानसे कृपाकटाशपूरणी विलब्धतु चिद्दिकंबरे मनोभिनोदम्यतु वस्तुनि प्रलिप्त दिग्वधूमुखे मतांत सिंधुरुत्वद्वतु तुले मनोविमुक्तं विभूतभूतभृतने ओम नमः शिवाय. सदाशिव भजम्य
Namah Shivaya. Sandranocana Pandutya Sheshalekha Shekha Suna Dhuli Dhoran Bhusarade Mithabhubhujam Rajamanayani Dajani Chiraya Jayatam Chakora Bandhu Shekhara Dalana Chakra Jaya Spulinga Gita Panchayakam Namannilinpanayakam Sudhaman Mahakapali Sampade Shilojadalana नवीन मेघमण्डली निरुद्ध दुर्धर पुरकुहूनि शिथिलित महप्रबन्ध बद्ध कन्धर दुरकलानि दुरहृयं जगद्गुरम् विपक्ष पक्षयो कृष्ण चक्षुषो